ಯೋ ಗೈಸ್, ಗೆಲ್ಲರು ಹೇಗಿದ್ದೀರಾ? ಇವತ್ತು ನಾವು 2026ರಲ್ಲಿ ರಿಲೀಸ್ ಆಗಿದ್ದ ಎಪಿಕ್ಸ್ ಅನ್ನುವ ಒಂದು ಸೂಪರ್ ಆಗಿರುವ ಮೂವಿಯನ್ನೇ ನೋಡ್ತಿದೀವಿ. ಸೊ ಡೈರೆಕ್ಟ್ ಆಗಿ ಮೂವಿ ಒಳಗಡೆ ಹೋಗ್ಬಿಡೋಣ. ಓಪನಿಂಗ್ ಸೀನ್ ಅಲ್ಲಿ ಈ ಮೂವಿಯ ಹೀರೋಯಿನ್ ಅನ್ನೇ ತೋರಿಸ್ತಾರೆ. ಕೈಗೆ ಬ್ಯಾಂಡೇಜ್ ಅನ್ನೆಲ್ಲ ಹಾಕೊಂಡು ಯಾವುದೋ ಒಂದು ಟೆಂಟ್ ಒಳಗಡೆ ಇರೋ ರೀತಿ ಕಾಣ್ತಿದೆ. ಅವರ ಪಕ್ಕದಲ್ಲಿ ಅವರ ಬಾಯ್ ಫ್ರೆಂಡ್ ಮಲ್ಗಿ ನಿದ್ದೆ ಮಾಡ್ತಿದ್ದಾರೆ. ನಮ್ಮ ಹೀರೋಯಿನ್ ಅವರು ಇರ್ತಾ ಇರುವ ಟೆಂಟ್ ಅನ್ನು ಓಪನ್ ಮಾಡಿ ಅವರ ತಲೆಯನ್ನ ಆಚೆ ಹಾಕಿ ನೋಡ್ಬೇಕಾದ್ರೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಎಷ್ಟು ದೊಡ್ಡ ಬೆಟ್ಟದ ಟಾಪ್ ಅಲ್ಲಿ ಇವುಗಳು ಟೆಂಟ್ ಅನ್ನ ಹಾಕಿ ಮಲ್ಗಿದ್ದಾರೆ ಅಂತ. ಹಾಗೆ ಫುಲ್ ಐಸ್ ಆಗಿರುತ್ತೆ, ನೋಡೋಕೆನೆ ತಲೆ ತಿರುಗುತ್ತೆ. ಆಕ್ಚುಲಿ ಇವರೆಲ್ಲ ಪಕ್ಕಾ ಪ್ರೊಫೆಷನಲ್ಸ್, ಇದೇನೆ ಇವ್ರಗಳ ಕೆಲಸ. ಸೊ ಹೂಕನ್ನೆಲ್ಲ ಹಾಕಿ ಚೆನ್ನಾಗಿ ಸೇಫ್ ಆಗಿನೇ ಆ ಟೆಂಟ್ ಅನ್ನ ಹಾಕಿಟ್ಟಿರ್ತಾರೆ. ಆದ್ರೆ ನಮಗೇನೆ ಅದನ್ನ ನೋಡೋದಕ್ಕೆ ಭಯಾನಕವಾಗಿರುತ್ತೆ. ಆದ್ರೆ ಅವ್ರಗಳಿಗೆ ಇವೆಲ್ಲ ನಾರ್ಮಲ್, ತುಂಬಾನೇ ಪ್ರೊಫೆಷನಲ್ಸ್ ಅನ್ನೋದ್ರಿಂದ ಇವೆಲ್ಲ ಅವ್ರಗಳಿಗೆ ಕಾಮನ್. ಸೊ ತುಂಬಾನೇ ಸೇಫ್ ಆಗಿರ್ತಿದ್ದಾರೆ. ಸೊ ಇವಾಗ ಇವ್ರುಗಳಿಗೆ ಇರ್ತಾ ಇರುವ ಬೆಟ್ಟ ನಾರ್ವೇದಲ್ಲಿ ಇರ್ತಾ ಇರುವ ಟ್ರೋಲ್ ಬಾಲ್ ಅನ್ನುವ ಒಂದು ಬೆಟ್ಟ. ಅಲ್ಲಿ ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಅನ್ನ ಎಬ್ಬಿಸ್ತಾಳೆ. ಗೆದ್ದೆಲಿ ಹಗ್ಲಾಗ್ಬಿಟ್ಟಿದೆ, ನಾವು ಹೋಗೋಣ ಅಂತ ಹೇಳಿ ಕರೆದ್ರೆ ಅದಕ್ಕೆ ಬಾಯ್ ಫ್ರೆಂಡ್ ಇನ್ನ ಒಂದು 5 ನಿಮಿಷ ಮಲ್ಕೋತೀನಿ, 5 ನಿಮಿಷ ಮಲ್ಕೋತೀನಿ ಅಂತ ಹೇಳ್ತಿರ್ತಾನೆ. ಆಮೇಲೆ ಈ ಬರ್ವೆ ಎದ್ದು ರೆಡಿಯಾಗಿ ಮತ್ತೆ ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ತಾರೆ. ಅವರು ಟೆಂಟ್ ಹಾಕಿದ್ದ ಜಾಗದಿಂದ ಮತ್ತೆ ಹತ್ತೋದಕ್ಕೆ ಶುರು ಮಾಡಿರ್ತಾರೆ. ಇಬ್ಬರು ಜಾಲಿಯಾಗಿ ಮಾತಾಡ್ಕೊಂಡೆ ಹಾಗೆ ಖುಷಿಯಾಗಿ ಬೆಟ್ಟ ಹತ್ತುತ್ತಿರ್ತಾರೆ. ಅದ್ರಲ್ಲೂ ನಮ್ಮ ಹೀರೋಯಿನ್ ತುಂಬಾನೇ ಕ್ಯೂರಿಯಸ್ ಆಗಿರ್ತಿದ್ದಾಳೆ. ಅವಳ ಬಾಯ್ ಫ್ರೆಂಡ್ ಗಿಂತ ಬೇಗ ಬೇರೆ ಬೆಟ್ಟವನ್ನ ಹತ್ತುತ್ತಿರ್ತಾಳೆ. ಅದಕ್ಕೆ ಬಾಯ್ ಫ್ರೆಂಡ್ ಸಾಕು ನಿಧಾನಕ್ಕೆ ಹೋಗೋಣ ಅಂತ ಎಷ್ಟೋ ಹೇಳಿ ನೋಡ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಮಾತನ್ನ ಕೇಳೋ ರೀತಿ ಕಾಣ್ತಿಲ್ಲ, ಬೇಗ ಹತ್ತುತ್ತಿರ್ತಾಳೆ. ಆವಾಗ ಬೆಟ್ಟದಲ್ಲಿ ಒಂದು ಚಿಕ್ಕ ಸ್ಲೋಪ್ ರೀತಿ ಇರುತ್ತೆ, ಅದನ್ನ ಹತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ ಹೀರೋಯಿನ್. ಆದ್ರೆ ಫಟ್ ಅಂತ ಕೈ ಜಾರಿ ಕೆಳಗಡೆ ಬಿದ್ದೋಗ್ತಾಳೆ. ಆದ್ರೆ ಸದ್ಯ ಆ ಹೂಕು ಹಗ್ಗ ಎಲ್ಲವನ್ನ ಹಾಕಿ ಬಾಡಿಗೆ ಕಟ್ಕೊಂಡು ಇರೋದ್ರಿಂದ ಆ ಹಗ್ಗ ಹೇಗೋ ಇವರ ವೇಟ್ ಅನ್ನ ತಡ್ಕೊಂಡು ಸೇಫ್ ಮಾಡ್ಬಿಡ್ತು. ಬಾಯ್ ಫ್ರೆಂಡ್ ಸ್ವಲ್ಪ ನಿಧಾನಕ್ಕೆ ಹೋಗು, ನಾನು ಬೇಕಾಗಿದ್ರೆ ನಿನಗೆ ಹೆಲ್ಪ್ ಮಾಡ್ಲಾ ಅಂತ ಕೇಳಿದ್ರೆ ನಮ್ಮ ಹೀರೋಯಿನ್ ಮಾತನ್ನ ಕೇಳ್ತಾನೆ ಇಲ್ಲ ನಾನೇನೇ ಹೋಗೋದು ಅಂತ ಹಠ ಮಾಡಿ ಮತ್ತೆ ಹತ್ತೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಆ ಸ್ಲೋಪ್ ಅನ್ನು ಕ್ರಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ, ಕೈ ಜಾರಿ ಕೆಳಗಡೆ ಬೀಳ್ತಾಳೆ. ಮತ್ತೆ ಆ ಸ್ಲೋಪ್ ಅನ್ನು ಕ್ರಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ, ಮತ್ತೆ ಜಾರಿ ಬೀಳ್ತಾಳೆ. ಮತ್ತೆ ಹತ್ತು ಮತ್ತೆ ಜಾರಿ ಬೀಳೋ. ಇದನ್ನು ನೋಡಿದ ಬಾಯ್ ಫ್ರೆಂಡ್ ಸಾಕು, ಇದ್ರ ಮೇಲೆ ನಾವು ಟ್ರಾವೆಲ್ ಮಾಡೋದು ಬೇಡ, ವೆದರ್ ಕಂಡೀಷನ್ ಕೂಡ ತುಂಬಾನೇ ವರ್ಸ್ಟ್ ಆಗಿರ್ತಿದೆ. ಅದು ಮಾತ್ರ ಇಲ್ಲ, ಇಷ್ಟು ದೂರ ನಾವು ಬಂದಿರೋದೇ ತುಂಬಾನೇ ದೊಡ್ಡ ವಿಷಯ, ಆದ್ರಿಂದ ನಾಳೆ ಮತ್ತೆ ನಾವು ಟ್ರೈ ಮಾಡಿ ನೋಡೋಣ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಮಾತನ್ನ ಕೇಳ್ತಾನೆ ಇಲ್ಲ ನಾನು ಮೇಲ್ ಹತ್ತಿ ಹೋಗ್ತೀನಿ, ಸ್ವಲ್ಪ ದೂರ ನಾವು ಮೇಲ್ ಹೋಗ್ಬಿಟ್ರೆ ಸಾಕು, ಅಲ್ಲಿ ಟೆಂಟ್ ಅನ್ನ ಹಾಕಿ ನಾವು ಸೆಟ್ಲ್ ಆಗ್ಬಿಡೋಣ ಅಂತ ಹೇಳ್ತಾಳೆ. ಆದ್ರೆ ಬಾಯ್ ಫ್ರೆಂಡ್ ಏನೇನೋ ಮಾತಾಡಿ ಹೇಗೋ ಹೀರೋಯಿನ್ ಗೆ ಅರ್ಥ ಮಾಡಿಸಿ ಆಲ್ರೆಡಿ ಇವರು ಸ್ಟೇ ಮಾಡಿದ್ರಲ್ವಾ ಅದೇ ಟೆಂಟ್ ಗೆ ಹೀರೋಯಿನ್ ನ ಕರ್ಕೊಂಡು ಬಂದ್ಬಿಡ್ತಾರೆ. ಟೆಂಟ್ ಗೆ ಬಂದ ಮೇಲೆ ಹೀರೋಯಿನ್ ಏನು ತಾನೇ ನಿನ್ನ ಪ್ರಾಬ್ಲಮ್, ಏನಕ್ಕಾಗಿ ನೀನು ಈ ರೀತಿ ಬಿಹೇವ್ ಮಾಡ್ತಿದ್ಯಾ ಅಂತ ಹೀರೋವನ್ನ ವಿಚಾರಿಸ್ತಾಳೆ. ಅದಕ್ಕೆ ಹೀರೋ ನನಗೆ ಯಾಕೋ ಇವಾಗ ರೀಸೆಂಟ್ ಡೇಸ್ ಅಲ್ಲೆಲ್ಲ ತುಂಬಾನೇ ಅಪಾಯವಾಗಿರುವ ವಿಷಯಗಳನ್ನೆಲ್ಲ ಮಾಡ್ತಾ ಇದೀವಿ ಅಂತ ಫೀಲ್ ಆಗ್ತಿದೆ. ನನಗೆ ಗೊತ್ತಾಗ್ತಿದೆ ನಿನಗೆ ಈ ರೀತಿ ಅಡ್ವೆಂಚರ್ಸ್ ಆಗಿ ಅಪಾಯಗಳನ್ನ ಕ್ರಾಸ್ ಮಾಡಿ ಹೋಗೋದು ತುಂಬಾನೇ ಇಷ್ಟವಾಗ್ತಿದೆ ಅಂತ. ಅದ್ರ ಮೇಲೆ ನಿನಗೆ ಕ್ಯೂರಿಯಾಸಿಟಿ ಇರ್ತಿದೆ ಅಂತ ಎಲ್ಲವೇ ನನಗೆ ಅರ್ಥ ಆಗ್ತಿದೆ. ಆದ್ರೆ ಅದನ್ನ ನಾವು ಸ್ವಲ್ಪ ಸೇಫ್ಟಿಯಾಗಿ ಮಾಡೋಣ, ಸ್ವಲ್ಪ ಸೇಫ್ ಆಗಿರುವ ಜಾಗದಲ್ಲೇ ಮಾಡೋಣ, ನಾನು ಹೇಳೋದು ಸರಿ ತಾನೆ ಅಂತ ಬಾಯ್ ಫ್ರೆಂಡ್ ಎಷ್ಟೋ ಹೇಳಿ ನೋಡ್ತಾನೆ. ಇದನ್ನ ಕೇಳಿದ ನಮ್ಮ ಹೀರೋಯಿನ್ ತಕ್ಷಣವೇ ಅಪ್ಸೆಟ್ ಆಗ್ಬಿಡ್ತಾಳೆ, ಬೇಜಾರಾಗ್ತಾಳೆ. ಮತ್ತೆ ನಮ್ಮ ಹೀರೋವನ್ನ ನೋಡಿ ನಿಜವನ್ನ ಹೇಳು, ನಿನಗೆ ಏನು ತಾನೇ ಪ್ರಾಬ್ಲಮ್ ಅಂತ ಮತ್ತೆ ವಿಚಾರಿಸಬೇಕಾದ್ರೆ ಆವಾಗ್ಲೇ ನಮ್ಮ ಹೀರೋ ಅವನ ಮನಸ್ಸಲ್ಲಿ ಇರೋದನ್ನ ಓಪನ್ ಆಗಿ ಹೇಳ್ತಾನೆ. ನನ್ನ ಹತ್ರ ಒಂದು ಕಾಂಪಸ್ ಇರ್ತಿದೆ, ಡೈರೆಕ್ಷನ್ ಅನ್ನು ತೋರಿಸುವ ಒಂದು ವಿಷಯ, ಇದು ನನಗೆ ತುಂಬಾನೇ ಲಕ್ಕಿ. ಆದ್ರೆ ಇವಾಗ ಅದು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ವರ್ಕ್ ಆಗ್ತಿಲ್ಲ. ಆದ್ರಿಂದ ನನ್ನ ಅದೃಷ್ಟ ನನ್ನ ಲಕ್ಕು ಎಲ್ಲವೇ ನನ್ನನ್ನು ಬಿಟ್ಟು ದೂರ ಹೋಗೋ ರೀತಿ ನನಗೆ ಫೀಲ್ ಆಗ್ತಿದೆ, ಆದ್ರಿಂದ ನನಗೆ ಭಯವೂ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋಯಿನ್ಗೆ ಇದೇನಿದು ತುಂಬಾನೇ ಹುಚ್ಚನ್ ರೀತಿ ಮಾತಾಡ್ತಿದ್ಯಲ್ಲ, ಮೆಂಟಲ್ ರೀತಿ ಮಾತಾಡ್ತಿದ್ಯಲ್ಲ ಅಂತ ತುಂಬಾನೇ ಟೆನ್ಷನ್ ಆಗ್ತಾಳೆ. ಆಮೇಲೆ ಹೇಗೋ ಇಬ್ಬರು ಮಾತಾಡಿ ಫೈನಲ್ ಆಗಿ ಸಮಾಧಾನನೂ ಆಗ್ಬಿಡ್ತಾರೆ. ಆವಾಗ ಸುತ್ತ ಇರುವ ವೆದರ್ ಕಂಡೀಷನ್ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ತುಂಬಾನೇ ಭಯಂಕರವಾಗಿ ಚೇಂಜ್ ಆಗ್ತಿರುತ್ತೆ. ಸೊ ಇವ್ರುಗಳು ಕಂಪ್ಲೀಟ್ ಆಗಿ ಬೆಟ್ಟವನ್ನ ಬಿಟ್ಟು ಕೆಳಗಡೆ ಇಳಿದು ಸೇಫ್ ಆಗಿ ಹೋಗ್ಬಿಡೋಣ ಅಂತ ಅನ್ಕೊಂಡು ಟೆಂಟ್ ಅನ್ನೆಲ್ಲ ಬಿಚ್ಕೊಂಡು ಕೆಳಗಡೆ ಇಳಿಯೋದಕ್ಕೆ ಶುರು ಮಾಡ್ತಾರೆ. ತುಂಬಾನೇ ಭಯಾನಕವಾಗಿ ಇರ್ತಿದೆ ವೆದರ್ ಕಂಡೀಷನ್, ಬಿರುಗಾಳಿ ಬೀಸ್ತಿದೆ, ಮಂಜು ಬೇರೆ ಫುಲ್ ಡಾರ್ಕ್ ಆಗಿರ್ತಿದೆ. ಆದ್ರಿಂದ ಇವ್ರುಗಳಿಗೆ ಕೆಳಗಡೆ ಇಳಿಯೋದಕ್ಕೇನೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಇದು ಸಾಕಾಗಲ್ಲ ಅಂತ ಬೆಟ್ಟದ ಮೇಲೆಯಿಂದ ನಿಧಾನಕ್ಕೆ ಹಾಗೆ ಐಸು ಜಾರಿ ಕೆಳಗಡೆ ಬರ್ತಿರುತ್ತೆ. ಸೊ ಇಬ್ಬರು ಇದನ್ನ ನೋಡ್ಬಿಟ್ಟು ಬೇಗ ಗಾಬರಿಯಾಗಿ ಕೆಳಗಡೆ ತುಂಬಾನೇ ಕಷ್ಟಪಟ್ಟು ಇಳಿತಿರ್ತಾರೆ. ಸ್ನೋಫಾಲ್ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ, ಮಂಜು ಗೆಡ್ಡೆಗಳು ಹೊಡೆದು ಇವ್ರುಗಳ ಮೇಲಿನ ಬೀಳ್ತಿರುತ್ತೆ. ಸೊ ಇವ್ರುಗಳು ಕೆಳಗಡೆ ಇಳಿತಾ ಅಲ್ಲಲ್ಲಿ ಹೂಕನ್ನ ಹಾಕಿ ಅದಕ್ಕೆ ಹಗ್ಗವನ್ನ ಹಾಕಿ ಅದರ ಸೇಫ್ಟಿ ಮುಖಾಂತರವೇ ಕೆಳಗಡೆ ಇಳಿತಿರ್ತಾರೆ. ನಿಧಾನಕ್ಕೆ ನೆಕ್ಸ್ಟ್ ಅಂತ ಕೆಳಗಡೆ ಇಳಿತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಸ್ಟೇಜ್ ಅಲ್ಲಿ ಒಂದು ದೊಡ್ಡ ಐಸ್ ಗಡ್ಡೆ ಹೊಡೆದು ನಮ್ಮ ಹೀರೋವನ ತಲೆ ಮೇಲೇನೆ ಬಿದ್ಬಿಡುತ್ತೆ. ಏಟ್ ಆಗಿದ್ರಲ್ಲಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಹಾಗೆ ಹಗ್ಗದಲ್ಲಿ ನೇತಾಡ್ತಿರ್ತಾನೆ. ಆ ವೆಯ್ಟ್ ನಮ್ಮ ಹೀರೋಯಿನ್ ಸೇರಿ ಕೆಳಗಡೆ ಇಳಿತಿರುತ್ತೆ. ಎದ್ದೆಲೋ ಲೋ ಅಂತ ಎಷ್ಟೋ ಕಿರ್ಚಿ ನೋಡ್ತಾಳೆ. ಆದ್ರೆ ನಮ್ಮ ಹೀರೋ ಕಂಪ್ಲೀಟ್ ಆಗಿ ಅದನ್ನ ಕೇಳಿಸ್ಕೊಳ್ಳುವ ಸಿಚುವೇಶನ್ ಅಲ್ಲಿ ಕೂಡ ಇಲ್ಲ, ಫುಲ್ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ. ತಲೆಗೆ ಬೇರೆ ಏಟ್ ಆಗಿ ರಕ್ತ ಬರ್ತಿರುತ್ತೆ. ಹೋಗ್ತಾ ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೀರೋಯಿನ್ ಇಂದ ಆ ವೆಯ್ಟ್ ಅನ್ನ ಬ್ಯಾಲೆನ್ಸ್ ಮಾಡೋಕ್ ಆಗ್ತಿಲ್ಲ. ಸೊ ಅವರಿವೇ ಇವಾಗ ಸೇರಿ ಕೆಳಗಡೆ ಬೀಳೋ ರೀತಿ ಆಗ್ತಿರುತ್ತೆ. ಇನ್ನವೇ ನಮ್ಮ ಹೀರೋ ಬೇರೆ ಕಂಡ್ಬಿಟ್ಟಿಲ್ಲ. ಇವಾಗ ನಮ್ಮ ಹೀರೋಯಿನ್ ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ಪ್ರಾಬ್ಲಮ್ ನಮ್ಮ ಹೀರೋಯಿನ್ ಅವಳ ವೆಯ್ಟ್, ಅವಳ ಬಾಯ್ ಫ್ರೆಂಡಿನ ವೆಯ್ಟ್, ಆ ಬಾಯ್ ಫ್ರೆಂಡ್ ಜೊತೆಗೆ ಇರ್ತಾ ಇರುವ ಟೆಂಟ್, ಮಿಕ್ಕಿರುವ ಥಿಂಗ್ಸ್ ಎಲ್ಲವೂ
ಸೇರಿ ಅದೊಂದು ವೆಯ್ಟ್. ಸೊ ಟೋಟಲ್ ಆಗಿ ಎಲ್ಲವೇ ಸೇರಿ ನಮ್ಮ ಹೀರೋಯಿನ್ ಅನ್ನ ಕೆಳಗಡೆ ಎಳಿತಿರುತ್ತೆ. ಇವಳು ಎಷ್ಟೋ ಟ್ರೈ ಮಾಡಿ ನೋಡ್ತಾಳೆ, ಬಾಯ್ ಫ್ರೆಂಡ್ ಅನ್ನ ಹಿಡಿದು ಮೇಲ್ಗಡೆ ಎಳ್ಕೊಳ್ಳೋಣ ಅಂತಾನು ಟ್ರೈ ಮಾಡ್ತಾಳೆ. ಆದ್ರೆ ಏನನ್ನು ಮಾಡೋಕೆ ಆಗ್ತಾ ಇಲ್ಲ. ಬಿಟ್ರೆ ಇವಾಗ ನಮ್ಮ ಹೀರೋಯಿನ್ ಸೇರಿ ಕೆಳಗಡೆ ಬೀಳ್ಬೇಕಾಗಿದೆ. ಸೊ ಬೇರೆ ದಾರಿನೇ ಇಲ್ಲದೆ ನಮ್ಮ ಹೀರೋ ಇವಾಗ ನೇತಾಡ್ತಾ ಇದ್ದಾನೆ ಅಲ್ವಾ ಹಗ್ಗ, ಅದನ್ನ ಮನ್ಸೆ ಬರ್ದೇ ಇದ್ರು ಕೂಡ ಇಷ್ಟನೇ ಇಲ್ಲ ಅಂದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಆ ಹಗ್ಗವನ್ನ ಕಟ್ ಮಾಡ್ಬಿಡ್ತಾರೆ. ಅಷ್ಟು ದೊಡ್ಡ ಬೆಟ್ಟದಿಂದ ಕೆಳಗಡೆ ಬಿದ್ದು ಬಾಯ್ ಫ್ರೆಂಡ್ ಸೊತ್ತೆ ಹೋಗ್ಬಿಡ್ತಾರೆ. ಪಾಪ ನಮ್ಮ ಹೀರೋಯಿನ್ಗೂ ಅದನ್ನ ತಡ್ಕೊಳಕ್ಕೆ ಆಗದೆ ಅಲ್ಲೇನೆ ಗುಳೋ ಅಂತ ಅಳ್ತಿರ್ತಾರೆ. ಅವರ ಕೈಯಿಂದಾನೆ ಅವರ ಬಾಯ್ ಫ್ರೆಂಡ್ ಅನ್ನ ಕೊಂದಿರೋ ರೀತಿ ಫೀಲ್ ಮಾಡಿ ಗಿಲ್ಟಿ ಫೀಲ್ ಆಗ್ತಿರ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ 5 ತಿಂಗಳ ನಂತರ ಏನಾಗ್ತಿದೆ ಅಂತ ತೋರಿಸ್ತಾರೆ. ಈ 5 ತಿಂಗಳಲ್ಲಿ ಈ ಘಟನೆಯ ಬಗ್ಗೆ ಮುರಿಯೋದಕ್ಕೆ ನಮ್ಮ ಹೀರೋಯಿನ್ ತುಂಬಾನೇ ಕಷ್ಟಪಟ್ಟಿದ್ದಾರೆ ಅಂತ ಕಾಣ್ತಿದೆ. ಆಸ್ಟ್ರೇಲಿಯಾ ನಾಡಿನಲ್ಲಿ ಕಾರಲ್ಲಿ ನಮ್ಮ ಹೀರೋಯಿನ್ ಹೋಗ್ತಿರ್ತಾರೆ. ಈ ಸೆಟಪ್ ಅನ್ನೆಲ್ಲ ನೋಡ್ಬೇಕಾದ್ರೆ ಯಾವ್ದೋ ಟ್ರಕ್ಕಿಂಗ್ ಗೆ ಹೋಗೋ ರೀತಿ ಕಾಣ್ತಿದೆ ಅಲ್ವಾ. ಆಕ್ಚುಲಿ ನಮ್ಮ ಹೀರೋಯಿನ್ ಈ ನಾಡಿಗೆ ಬಂದು ಸೆಟ್ಲ್ ಆಗಿದ್ದಕ್ಕೆ ಕಾರಣವೇ ನಮ್ಮ ಹೀರೋನೇ ಅವಳ ಬಾಯ್ ಫ್ರೆಂಡ್. ಸತ್ತೋದ್ರಲ್ಲ ಅವರೇನೇ ಕಾರಣ, ಯಾಕೆಂದ್ರೆ ಅವರ ಊರಿನೇ ಇದು, ಅವರ ಜೊತೆಗೇನೆ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತಾನೆ ನಮ್ಮ ಹೀರೋಯಿನ್ ಫೀಲ್ ಮಾಡಿ ಅವರ ಜೊತೆಗೇನೆ ಇಲ್ಲಿಗೆ ಬಂದು ಸೆಟ್ಲ್ ಆಗಿದ್ದು. ಆದ್ರೆ ಇವಾಗ ಅವರೇನೇ ಜೊತೆಗಿಲ್ಲ, ಸತ್ತೋಗ್ಬಿಟ್ಟಿದ್ದಾರೆ. ಇದ್ರುವೆ ಅವರ ನೆನಪಿನ ಜೊತೆಗೇನೆ ನಮ್ಮ ಹೀರೋಯಿನ್ ಈ ಊರಿನಲ್ಲೇ ಅಲ್ಲೂ ಇಲ್ಲೋ ಅಂತ ಸುತ್ತಾಡ್ತಿರ್ತಾಳೆ. ಮ್ಯಾಪ್ ಅನ್ನು ನೋಡ್ಕೊಂಡೆ ಎಲ್ಲಿಗೋ ಹೋಗ್ತಿರ್ತಾಳೆ. ಸಡನ್ ಆಗಿ ಸಿಗ್ನಲ್ ಕಟ್ ಆಗ್ಬಿಡುತ್ತೆ. ಸೊ ತಕ್ಷಣವೇ ಡೈರೆಕ್ಷನ್ ಅನ್ನ ತೋರಿಸಿಕೊಡುವ ಕಾಂಪಸ್ ಅನ್ನ ಕೈಗೆ ತಗೋತಾಳೆ. ಇದು ಯಾರ್ದು ಅಂತ ಗೊತ್ತಾಗ್ತಿದ್ಯಾ? ಇವಳ ಬಾಯ್ ಫ್ರೆಂಡ್ ಸತ್ತೋದ್ರಲ್ವಾ ಅವ್ರದೇನೆ, ಅವರ ಲಕ್ಕಿ ಕಾಂಪಸ್ ಅಂತ ಹೇಳಿದ್ರಲ್ಲ ಅದೇನೇ ಇದು. ಸೊ ಅವರ ನೆನಪಿಗಾಗಿನೇ ಈ ಕಾಂಪಸ್ ಅನ್ನ ತಗೊಂಡು ಇಟ್ಕೊಂಡಿದ್ದಾಳೆ ಹುಡುಗಿ. ಸೊ ಅದನ್ನೆಲ್ಲ ನೋಡಿ ತುಂಬಾನೇ ಫೀಲ್ ಮಾಡ್ತಿರ್ತಾಳೆ. ಅವಳನ್ನ ನೋಡ್ಬೇಕಾದ್ರೇನೆ ಗೊತ್ತಾಗ್ತಿದೆ ಆ ನೋವಿನಿಂದ ಇನ್ನವೇ ಅವಳ ಕೈಯಿಂದ ಹೊರಗಡೆ ಬರೋದಕ್ಕೆ ಆಗ್ತಿಲ್ಲ ಅಂತ. ಬಾಯ್ ಫ್ರೆಂಡ್ ಬಗ್ಗೆನೆ ಸತ್ತೋದವನ ಬಗ್ಗೆನೆ ಯೋಚನೆ ಮಾಡ್ತಿದ್ದಾಳೆ. ಅವನು ಹೇಳ್ಬೇಕಾದ್ರೇನೆ ನಾವು ಅವನ ಮಾತನ್ನ ಕೇಳ್ಕೊಬಿಟ್ಟು ಬೆಟ್ಟವನ್ನ ಬಿಟ್ಟು ಕೆಳಗಡೆ ಇಳ್ದು ಬಿಟ್ಟಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಎಲ್ಲ ಆಗ್ತಾ ಇರ್ಲಿಲ್ವೋ, ಮೇ ಬಿ ಅವನು ನಮ್ಮ ಜೊತೆ ಜೀವಂತವಾಗಿ ಇರ್ತಿದ್ನೋ, ಈ ರೀತಿ ಅನಾಹುತ ಎಲ್ಲ ನಡ್ತಿರೋಲ್ವೋ ಆಗಿರೋಲ್ವೋ ಅಂತ ಗಿಲ್ಟಿ ಫೀಲ್ ಅಲ್ಲಿ ಓವರ್ ಆಗಿ ಯೋಚನೆ ಮಾಡ್ತಿರ್ತಾರೆ. ನಂತರ ಒಂದು ಸ್ಟೇಷನ್ ಗೆ ಬರ್ತಾಳೆ. ಈ ರೀತಿ ಬೆಟ್ಟ ಹತ್ತೋದು, ಟ್ರಕ್ಕಿಂಗ್ ಹೋಗೋದು, ಅದು ಇದು ಅಂತ ಮಾಡೋದನ್ನೆಲ್ಲ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಅಂತೆಲ್ಲ ಇರ್ತಾರೆ, ರೇಂಜರ್ಸ್ ಅಂತ ಅವ್ರುಗಳನ್ನ ಕರೀತಾರೆ. ಅವ್ರಗಳ ಹತ್ರ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ಬೇಕು. ಅದಕ್ಕಾಗಿನೇ ಹೀರೋಯಿನ್ ಇವಾಗ ಅಲ್ಲಿಗೆ ಬಂದಿರೋದು. ಆ ಜಾಗದಲ್ಲಿ ತುಂಬಾ ಜನರು ಮಿಸ್ ಆಗ್ಬಿಟ್ಟಿದ್ದಾರೆ, ಕಾಣೆ ಆಗ್ಬಿಟ್ಟಿದ್ದಾರೆ ಅಂತ ಒಂದು ಬೋರ್ಡ್ ಅಲ್ಲಿ ಪೋಸ್ಟರ್ಸ್ ಅನ್ನ ಹಾಕಿರ್ತಾರೆ. ಮಿಸ್ ಆಗಿರುವ ಜನರ ಕೌಂಟ್ ತುಂಬಾನೇ ಜಾಸ್ತಿ ಇರ್ತಿದೆ. ಆವಾಗ ಆ ರೇಂಜರ್ ಕೂಡ ನಮ್ಮ ಹೀರೋಯಿನ್ ಅನ್ನು ನೋಡ್ಬಿಟ್ಟು, ಏನು ಒಬ್ಬರೇ ಬಂದಿದ್ದೀರಲ್ಲ, ಒಬ್ಬರೇನೇ ಇಲ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲ ಮೇಡಮ್, ಆ ರೀತಿ ಒಬ್ಬರೇ ಹೋಗ್ಬೇಡಿ, ತುಂಬಾ ಜನರು ಒಳಗಡೆ ಹೋದವರು ಆಲ್ರೆಡಿ ಮಿಸ್ ಆಗ್ಬಿಟ್ಟಿದ್ದಾರೆ, ನಮಗೆ ನಿಮ್ಮ ಸೇಫ್ಟಿನೇ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರ್ತಿದೆಯಲ್ವಾ, ತುಂಬಾನೇ ಅಪಾಯವಾದ ಬೆಟ್ಟಗಳನ್ನೇ ಹತ್ತಿ ಇಳಿಯೋಳು. ಇವಾಗ ಹತ್ತಲಿರುವ ಒಂದು ಚಿಕ್ಕ ಬೆಟ್ಟವನ್ನೆಲ್ಲ ಇವಳು ದೊಡ್ಡದಾಗಿ ತಗೋತಾನೆ ಇಲ್ಲ, ಈ ಅಪಾಯದ ಬಗ್ಗೆ ಕೇರೆ ಮಾಡ್ತಿಲ್ಲ. ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್, ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ. ಆದ್ರಿಂದ ರೇಂಜರ್ ವೇ ಸರಿ, ಅದ್ರ ಮೇಲೆ ನಿಮ್ಮ ಇಷ್ಟ, ತಗೊಳ್ಳಿ ಇಲ್ಲಿಗೆ ಸೈನ್ ಅನ್ನ ಹಾಕಿ ಅಂತ ಸಿಗ್ನೇಚರ್ ಅನ್ನ ತಗೋತಾರೆ. ನಮ್ಮ ಹೀರೋಯಿನ್ ವೇ ಸೈನ್ ಮಾಡಿ ಕೊಟ್ಬಿಟ್ಟು ಸೂಪರ್ ಮಾರ್ಕೆಟ್ ಕಡೆಗೆ ಬರ್ತಾಳೆ. ಅಲ್ಲಿಗೆ ಬಂದು ಅವಳಿಗೆ ಬೇಕಾಗಿರುವ ಥಿಂಗ್ಸ್ ಎಲ್ಲವನ್ನು ತಗೋತಾಳೆ. ಹಾಗಿರ್ಬೇಕಾದ್ರೆ ಇಬ್ಬರು ರೌಡಿ ಹುಡುಗರು ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ಹತ್ರ ಗಲಾಟೆ ಮಾಡ್ತಾರೆ. ಬೇಕು ಬೇಕು ಅಂತ ತಿಟ್ಲೆ ಮಾಡ್ತಾರೆ. ಏನು ಊರಿಗೆ ಹೊಸಬ್ರ ನೀವು? ನಮಗೆ ಈ ಇಡೀ ಊರ್ ಬಗ್ಗೆ ಎಲ್ಲವೇ ಚೆನ್ನಾಗಿ ಗೊತ್ತು, ಬನ್ನಿ ನಮ್ಮ ಜೊತೆನೆ, ಎ ಟು ಝೆಡ್ ಎಲ್ಲವೇ ಗೊತ್ತು, ಬನ್ನಿ ನಾವೇನೆ ನಿಮಗೆ ಗೈಡ್ ಆಗಿದ್ದು ಎಲ್ಲವನ್ನೂ ಹೇಳ್ಕೊಡ್ತೀವಿ, ಎಲ್ಲವನ್ನೂ ತೋರಿಸ್ಕೊಡ್ತೀವಿ ಅಂತೆಲ್ಲ ಹೇಳಿ ಕರೆದು ನೋಡ್ತಾರೆ. ಆ ಸಮಯದಲ್ಲಿ ಆ ಜಾಗಕ್ಕೆ ಕರೆಕ್ಟ್ ಆಗಿ ಬೂಡೆ ತಲೆ ಒಬ್ಬ ಬರ್ತಾನೆ. ಇವನನ್ನ ನಾವು ಬೂಡ ಅಂತ ಕರೆಯೋಣ. ಸೊ ಬೂಡ ಆ ರೌಡಿ ಹುಡುಗರನ್ನ ನೋಡಿ, ಸುಮ್ನೆ ಅವರನ್ನ ಡಿಸ್ಟರ್ಬ್ ಮಾಡ್ತಿರ್ಬೇಡಿ ಕಣ್ರೋ, ನಮ್ಮ ಊರಿಗೆ ಹೊಸದಾಗಿ ಬಂದಿರುವ ಹುಡುಗಿ, ನಮ್ಮ ಊರಿನ ಬಗ್ಗೆ ಅವರು ಏನ್ ಅನ್ಕೋಬೇಕು, ಫ್ರೀ ಆಗಿ ಬಿಡಿ ಅವರನ್ನ ಅಂತ ಚೆನ್ನಾಗಿ ಮಾತಾಡ್ತಿರ್ತಾರೆ. ಸೊ ತಕ್ಷಣವೇ ಆ ರೌಡಿ ಹುಡುಗರು ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಬೂಡ ನಮ್ಮ ಹೀರೋಯಿನ್ ಜೊತೆ ಮಾತಾಡ್ಸೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಅದನ್ನ ಎನ್ಕರೇಜ್ ಮಾಡೋ ರೀತಿ ಕಾಣ್ತಿಲ್ಲ. ಅಂದ್ರೆ ಮಾತನ್ನ ಸ್ಟಾಪ್ ಮಾಡೋದಕ್ಕೆ ನೋಡ್ತಾರೆ. ಸರಿಯಾಗಿ ಮುಖ ಕೊಟ್ಟು ಮಾತಾಡ್ಸೋದಿಲ್ಲ. ಅದೆಲ್ಲ ಏನು ತೊಂದ್ರೆ ಇಲ್ಲ ಸರ್, ನಾನೇ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಆಕ್ಚುಲಿ ಈ ಬೂಡ ಬೀಫ್ ಮಾಂಸ ಇರ್ತಿದೆಯಲ್ವಾ, ಅದನ್ನ ಪಾಕೆಟ್ ಗೆ ಹಾಕಿ ಸೂಪರ್ ಮಾರ್ಕೆಟ್ ಗೆ ಹೋಗಿ ಸೇಲ್ ಮಾಡಿ ಬರ್ತಿದ್ದಾರೆ ಅನ್ಸುತ್ತೆ. ಯಾವಾಗೆಲ್ಲ ಸ್ಟಾಕ್ ಖಾಲಿ ಆಗುತ್ತೋ ಆವಾಗೆಲ್ಲ ಈ ಸೂಪರ್ ಮಾರ್ಕೆಟ್ ಗೆ ಬಂದು ರೀಫಿಲ್ ಮಾಡಿ ಹೋಗ್ತಿರ್ತಾರೆ. ನಮ್ಮ ಹೀರೋಯಿನ್ ಅಲ್ಲಿಂದ ಆ ಬೂಡ ಹೋದ ಮೇಲೆ ಅವನು ತಂದು ಕೊಟ್ಟಿದ್ದ ಪಾಕೆಟ್ ಇಂದ ಒಂದನ್ನು ತಗೋತಾಳೆ. ಆಮೇಲೆ ಗಾಡಿಗೆ ಪೆಟ್ರೋಲ್ ಅನ್ನೆಲ್ಲ ಹಾಕೊಂಡು ರೆಡಿಯಾಗಿ ಕೂತಿರ್ತಾರೆ. ಮ್ಯಾಪ್ ಅನ್ನಿ ನೋಡ್ತಿರ್ತಾರೆ. ಇವಾಗ ಅದೇ ಸಮಯದಲ್ಲಿ ಬೂಡ ಅವನ ಟ್ರಕ್ ಅನ್ನು ತಗೊಂಡು ನಮ್ಮ ಹೀರೋಯಿನ್ ಅವಳ ಕಾರ್ ಪಕ್ಕದಲ್ಲೇ ಬಂದು ಗಾಡಿಯನ್ನು ನಿಲ್ಲಿಸುತ್ತಾನೆ. ಅವನನ್ನು ನೋಡಿದ್ರೆ ಈ ಲೋಕಲ್ ಊರಿನವನ ರೀತಿನೇ ಕಾಣ್ತಿದೆ. ಇವಾಗ ನಮ್ಮ ಹೀರೋಯಿನ್ ಗೆ ಮ್ಯಾಪ್ ಬೇರೆ ಕೆಲಸ ಮಾಡ್ತಿಲ್ಲ ಅಲ್ವಾ, ಆದ್ರಿಂದ ಅವನ ಹತ್ರನೇ ಹೆಲ್ಪ್ ಅನ್ನ ಕೇಳ್ತಾಳೆ. ಅದಕ್ಕೆ ಬೂಡ ಹತ್ರ ಬಂದು, ನಿಮಗೆ ಈಸಿಯಾದ ದಾರಿಯನ್ನ ಹೇಳ, ಇಲ್ಲ ತುಂಬಾನೇ ಕಷ್ಟವಾಗಿರುವ ದಾರಿಯನ್ನ ಹೇಳ ಅಂತ ಹೇಳ್ಬೇಕಾದ್ರೆ, ಅಯ್ಯೋ ದೇವ್ರೆ, ಯಾವ್ದಾದ್ರು ಒಂದು ಒಳ್ಳೆ ದಾರಿಯನ್ನ ಹೇಳು ಗುರು, ಸಾಕು ನೀನು ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ, ಅದಕ್ಕೆ ಬೂಡ ಮ್ಯಾಪ್ ಅಲ್ಲಿ ಈ ದಾರಿಯಲ್ಲಿ ಹೋಗಿ, ಇಲ್ಲಿಂದ ಹಾಗೆ ಸ್ಟ್ರೈಟ್ ಆಗಿ ಒಂದು 5 ಕಿಲೋಮೀಟರ್ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಲೆಫ್ಟ್ ಬರುತ್ತೆ, ನಂತರ ಅದ್ರಲ್ಲಿ ಸ್ಟ್ರೈಟ್ ಆಗಿ ಹೋಗಿ ಮತ್ತೆ ರೈಟ್ ಅನ್ನ ತಗೊಳ್ಳಿ ಅಂತ ದಾರಿಯನ್ನ ಹೇಳ್ತಿರ್ತಾನೆ. ಇವಾಗ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಯಾವ್ದೋ ಒಂದು ದೊಡ್ಡ ಪಾತಾಳಕ್ಕೆ ಹೋಗ್ತಿದ್ದಾಳೆ ಅನ್ಸುತ್ತೆ. ಸೊ ಅದಕ್ಕಾದ ದಾರಿಯನ್ನೇ ಬೂಡ ಹೇಳ್ತಿದ್ದಾನೆ. ಆಮೇಲೆ ನಮ್ಮ ಹೀರೋಯಿನ್ ಹತ್ರ ಇನ್ನೊಂದು ದಾರಿ ಕೂಡ ಇರ್ತಿದೆ, ಅದು ತುಂಬಾನೇ ಸೂಪರ್ ಆಗಿರುತ್ತೆ, ಅದ್ಭುತವಾಗಿರುತ್ತೆ. ಅಲ್ಲಿ ಮಾತ್ರ ನೀವು ಕ್ಯಾಂಪಿಂಗ್ ಅನ್ನ ಹಾಕಿದ್ರೆ ಸುತ್ತಮುತ್ತ ನೋಡೋದಕ್ಕೆ ನೇಚರ್ ಅಷ್ಟು ಸೂಪರ್ ಆಗಿರುತ್ತೆ, ಕಣ್ಣಿಗೆ ರಮ್ಯವಾಗಿರುತ್ತೆ. ಅಲ್ಲಿ ಹರಿದು ಹೋಗ್ತಾ ಇರುವ ನೀರು, ಅಲ್ಲಿಗೆ ಹೋಗ್ಬೇಕಾಗಿರುವ ಅಡ್ವೆಂಚರ್ಸ್ ಮೂವ್ಮೆಂಟ್, ಅವು ಎಲ್ಲವೇ ಸೂಪರ್ ಆಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ, ಅದನ್ನ ನೀವು ಎಂಜಾಯ್ ಮಾಡಬಹುದು. ಆ ದಾರಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಅವನು ಹೇಳಿ ತೋರಿಸ್ಕೊಡ್ಬೇಕಾದ್ರೆ ಆ ದಾರಿಯನ್ನು ನಮ್ಮ ಹೀರೋಯಿನ್ ನೋಡ್ಕೊತಾಳೆ. ಆಮೇಲೆ ನಮ್ಮ ಹೀರೋಯಿನ್ ಸರಿ ಇಲ್ಲಿಂದ ಹೊರಡೋಣ ಅಂತ ಅನ್ಕೋಬೇಕಾದ್ರೆ ಆವಾಗ ಬೂಡ ಇನ್ನೊಂದು ವಿಷಯವನ್ನು ಹೇಳ್ತಾನೆ. ಆ ಜಾಗಕ್ಕೆ ಅಲೋನ್ ಆಗಿ ಒಬ್ಬೊಂಟಿಯಾಗಿ ಯಾರುವೇ ಹೋಗೋದಿಲ್ಲ, ಕಪಲ್ಸ್
ಆಗಿ ಜೋಡಿಯಾಗಿ ಹೋಗ್ತಾರೆ ಅಂತ ಏನೇನೋ ಅವನು ಹೇಳೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವನನ್ನ ಫುಲ್ ಆಗಿ ಹೇಳಿ ಕಂಪ್ಲೀಟ್ ಮಾಡೋದಕ್ಕೆ ಕೂಡ ಬಿಡೋದಿಲ್ಲ. ನಿಮ್ಮ ಹೆಲ್ಪಿಗೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಡ್ತಾಳೆ. ಅವನು ಕಿರ್ಚ್ಕೋತಾನೆ ಇರ್ತಾನೆ ಹಿಂದೆಯಿಂದ, ಮೇಡಮ್ ನಾನೇನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿಲ್ಲ, ಸುಮ್ನೆ ಹೇಳ್ದೆ ಈ ರೀತಿ ಒಂದು ವಿಷಯ ಅಂತ ಅಷ್ಟೇ ಅಂತೆಲ್ಲ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅದನ್ನೆಲ್ಲ ಕಿವಿಗೇನೆ ತಗೋತಿಲ್ಲ. ಅವಳ ಪಾಡಿಗೆ ಹೊರಟು ಡೈರೆಕ್ಟ್ ಆಗಿ ಆ ಪಾತಾಳವನ್ನ ಹುಡುಕಿ ಬರ್ತಿರ್ತಾಳೆ. ಒಂದು ಆಫ್ ರೋಡ್ ದಾರಿಯಲ್ಲಿ ಬರ್ತಿರ್ತಾಳೆ. ಒಂದು ಸ್ಟೇಜ್ ಅಲ್ಲಿ ಕತ್ಲೆ ಆಗ್ಬಿಡುತ್ತೆ. ಸರಿ ಓಕೆ ಇಲ್ಲೇನೆ ಕ್ಯಾಂಪ್ ಅನ್ನ ಹಾಕೋಣ ಅಂತ ಅವತ್ತು ರಾತ್ರಿ ಅಲ್ಲೇನೆ ಸ್ಟೇ ಆಗಿ ಎಲ್ಲ ಥಿಂಗ್ಸ್ ಅನ್ನು ಎತ್ತಿರ್ತಿರ್ತಾಳೆ. ಸೇಫ್ಟಿಗಾಗಿ ಪೆಪ್ಪರ್ ಸ್ಪ್ರೇ ನೆಲ್ಲ ಮಡಗಿರ್ತಾಳೆ. ಆವಾಗಂತ ನೋಡಿ ಸೂಪರ್ ಮಾರ್ಕೆಟ್ ಅಲ್ಲಿ ಇಬ್ಬರು ರೌಡಿ ಹುಡುಗರು ನಮ್ಮ ಹೀರೋಯಿನ್ ಹತ್ರ ಗಲಾಟೆ ಮಾಡಿದ್ರಲ್ವಾ, ಅವ್ರುಗಳ ಜಾಗಕ್ಕೆ ಬಂದ್ಬಿಡ್ತಾರೆ. 2 ಜಿಂಕೆ ಮರಿಗಳನ್ನ ಬೇರೆ ಬೇಟೆಯಾಡಿ ತಂದಿರ್ತಾರೆ. ಅದನ್ನ ಅಡುಗೆ ಮಾಡಿ ತಿನ್ನೋದೇ ಅವ್ರಗಳ ಪ್ಲಾನ್ ಅನ್ಸುತ್ತೆ. ಆ ಸಮಯದಲ್ಲಿ ನಮ್ಮ ಹೀರೋಯಿನ್ ಅಲ್ಲಿ ಇರೋದನ್ನ ನೋಡ್ಬಿಟ್ಟು, ಹೇ ಚಿನ್ನ ಏನ್ ಮಾಡ್ತಿದ್ಯಾ ಈ ಜಾಗದಲ್ಲಿ, ಏನೋ ಈ ಕಡೆ ಬರೋದಿಲ್ಲ ಅಂತ ಹೇಳ್ದೆ, ಇವಾಗ ಬಂದು ಕೂತಿದ್ಯಾ, ಸರಿ ಆಯ್ತು ಬಾ ನಮ್ಮ ಜೊತೆ ಎಣ್ಣೆ ಹೊಡಿ, ಹಾಗೆ ಎಂಜಾಯ್ ಮಾಡು, ತಿನ್ನು ಬಾ ಅಂತ ಹೇಳಿ ಕರಿತಿರ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ಗೆ ಬೇರೆ ಭಯವಾಗ್ತಿರುತ್ತೆ. ಅವ್ರುಗಳು ಇದು ಸಾಕಾಗಲ್ಲ ಅಂತ 2 ನಾಯಿಗಳನ್ನ ಬೇರೆ ಅವ್ರಗಳ ಜೊತೆನೆ ಕರ್ಕೊಂಡ್ ಬಂದಿರ್ತಾರೆ. ಅವುಗಳು ಬೇರೆ ನಮ್ಮ ಹೀರೋಯಿನ್ ಅನ್ನ ನೋಡಿ ಒಂದ್ ರೀತಿ ಟೆನ್ಷನ್ ಆಗಿ ಬೊಗಳ್ತಿರ್ತವೆ. ಆದ್ರಿಂದ ನಮ್ಮ ಹೀರೋಯಿನ್ ಸೈಲೆಂಟ್ ಆಗಿ ಅವಳ ಕಾರಿಗೆ ಹತ್ತಿ ಒಳಗಡೆ ಕೂತ್ಕೊತಾಳೆ. ಎಲ್ಲ ಡೋರ್ ಅನ್ನು ಲಾಕ್ ಮಾಡ್ಕೊಂಡಾಯ್ತು. ಆ ರೌಡಿ ಹುಡುಗರು ಜಿಂಕೆನ ಬೇಯಿಸ್ಕೊಂಡು ನಮ್ಮ ಹೀರೋಯಿನ್ ಕಾರನ್ನೇ ಒಂದ್ ರೀತಿ ನೋಡ್ತಿರ್ತಾರೆ. ಅದ್ರಲ್ಲೂ ಒಬ್ಬ ರೌಡಿ ಹುಡುಗ ಹಾಗೆ ಡೈರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅವಳ ಕಾರ್ ಹತ್ರನೇ ಬರ್ತಾನೆ. ಏನೋ ಚಿನ್ನ ಏನ್ ಮಾಡ್ತಿದ್ಯಾ, ನೀನು ಆರಾಮ ತಾನೆ ಅಂತ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಸದ್ಯ ನಮ್ಮ ಹೀರೋಯಿನ್ ಚೆನ್ನಾಗಿ ಲಾಕ್ ಮಾಡಿ ಇಟ್ಟಿರ್ತಾಳೆ ಡೋರ್ಸ್ ನ. ಅವನಿಗೆ ಏನೇನೋ ಮಾತಾಡಿ ನಿಂತಿರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಅವನನ್ನ ಕೇರೆ ಮಾಡೋದಿಲ್ಲ. ನಂತರ ನಮ್ಮ ಹೀರೋಯಿನ್ ಹಾಗೆ ಕಾರ್ ಒಳಗಡೆ ಇದ್ಕೊಂಡೆ ಹಾಗೆ ಹಿಂಜರ್ದು ಹೋಗಿ ಪೆಪ್ಪರ್ ಸ್ಪ್ರೇ ಅನ್ನ ಮಡಗಿರ್ತಾರೆ ಅಲ್ವಾ, ಸೊ ಸೇಫ್ಟಿಗಾಗಿ ಅದನ್ನ ತಗೊಂಡು ಕೈಯಲ್ಲಿ ಹಿಡಿದು ಮಲಗಿರ್ತಾಳೆ. ಆದ್ರೆ ಆ ಹುಡುಗರು ಏನನ್ನು ಮಾಡೋ ರೀತಿ ಕಾಣ್ತಿಲ್ಲ. ಚೆನ್ನಾಗಿ ಅಡುಗೆ ಮಾಡಿ ತಿನ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋಯಿನ್ ಸ್ನಾನ ಮಾಡಿ ರೆಡಿಯಾಗಿ ಅವರ ಜೊತೆಗೇನೆ ಒಂದು ಬೋಟ್ ಅನ್ನು ತಂದಿರ್ತಾರೆ. ಚಿಕ್ಕ ಬೋಟ್, ಅದರಲ್ಲಿ ಇವರಿಗೆ ಬೇಕಾಗಿರುವ ಥಿಂಗ್ಸ್ ಎಲ್ಲವನ್ನು ಎತ್ತಿಟ್ಬಿಟ್ಟು ನೀರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ರು. ನೀರಿನ ಸ್ಪೀಡ್ ತುಂಬಾನೇ ಜಾಸ್ತಿ ಆಗಿನೇ ಇರ್ತಿದೆ. ಇದ್ರೂ ನಮ್ಮ ಹೀರೋಯಿನ್ ಚೆನ್ನಾಗಿ ಟ್ಯಾಕಲ್ ಮಾಡಿ ಅದರಲ್ಲಿ ಸೂಪರ್ ಆಗಿನೇ ಹೋಗ್ತಿರ್ತಾಳೆ. ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾರೆ. ಅಲ್ಲಿ ಒಂದು ದೊಡ್ಡ ಬೆಟ್ಟ ಇರುತ್ತೆ. ಆ ಬೆಟ್ಟದ ಕಡೆಗೇನು ಬರ್ತಾಳೆ. ಸೊ ಜೊತೆಗಿರುವ ಚಿಕ್ಕ ಬೋಟ್ ಅನ್ನ ಹಾಗೆ ನಿಧಾನಕ್ಕೆ ಕೆಳಗಡೆ ಇಳಿಸ್ಬಿಟ್ಟು ಅಲ್ಲಿ ಮೇಲಿಂದ ಕೆಳಗಡೆಗೆ ಜಂಪ್ ಮಾಡ್ತಾಳೆ ನೀರಿಗೆ. ಚೆನ್ನಾಗಿ ಸ್ನಾನ ಮಾಡಿ ಎಂಜಾಯ್ ಮಾಡ್ತಾಳೆ. ಅಲ್ಲೇನೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಳೆ. ನಂತರ ಮತ್ತೆ ಅವಳ ಜರ್ನಿಯನ್ನು ಶುರು ಮಾಡ್ತಾಳೆ. ಒಂದು ಸ್ಟೇಜ್ ಅಲ್ಲಿ ಆ ಬೋಟ್ ಹಾಗೆ ತಲೆ ಕೆಳಗೆ ದಬ್ಬಕೊಳ್ಳುತ್ತೆ. ಇದ್ರು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಸೂಪರ್ ಆಗಿ ಮುಂದೆ ಹೋಗ್ತಾನೆ ಇರ್ತಾಳೆ. ನಮ್ಮ ಹೀರೋಯಿನ್ ಒಬ್ಬಳು ಪ್ರೊಫೆಷನಲ್ ಅನ್ನೋದನ್ನ ಅವಾಗ ಪ್ರೂವ್ ಮಾಡಿ ತೋರಿಸ್ತಾನೆ ಇರ್ತಾಳೆ. ನಂತರ ನಮ್ಮ ಹೀರೋಯಿನ್ ತುಂಬಾನೇ ವಿಚಿತ್ರವಾಗಿರುವ ಒಂದು ಜಾಗವನ್ನು ನೋಡ್ತಾಳೆ. ಆ ಜಾಗದಲ್ಲಿ ತುಂಬಾ ಜನರ ಫೋಟೋಸ್ ಥಿಂಗ್ಸ್ ಎಲ್ಲ ಇರೋದನ್ನ ನೋಡ್ತಾಳೆ. ಇವರೆಲ್ಲರನ್ನು ಎಲ್ಲೋ ನೋಡಿದ ರೀತಿ ಫೀಲ್ ಆಗ್ತಿದೆಯಲ್ಲ ಅಂತ ಯೋಚನೆ ಮಾಡಿ ನೋಡ್ತಾಳೆ. ಅವಳಿಗೆ ಅವಾಗ್ಲೇನೆ ನೆನಪಿಗೆ ಬರುತ್ತೆ. ಆ ರೇಂಜರ್ ಅನ್ನು ನೋಡ್ಬೇಕಾದ್ರೆ ತುಂಬಾ ಜನರು ಮಿಸ್ಸಿಂಗ್ ಅಂತ ಸ್ಟೇಷನ್ ಬೋರ್ಡ್ ಅಲ್ಲಿ ಕೆಲವೊಬ್ಬರು ಫೋಟೋಸ್ ಗಳನ್ನೆಲ್ಲ ಹಾಕಿರ್ತಿತ್ತಲ್ವಾ, ಅವ್ರಗಳ ಫೋಟೋಸ್ ಏನೇ ಈ ಜಾಗದಲ್ಲಿ ಕೂಡ ಇರ್ತಿದೆ. ಇವೆಲ್ಲ ಏನಕ್ಕಾಗಿ ಈ ಜಾಗದಲ್ಲಿ ಇರ್ತಿದೆ ಅಂತ ನಮ್ಮ ಹೀರೋಯಿನ್ ಯೋಚನೆ ಮಾಡ್ಬಿಟ್ಟು ಅವತ್ತಿನ ರಾತ್ರಿ ಅಲ್ಲೇನೆ ಸ್ಟೇ ಆಗ್ತಾಳೆ. ಇವಾಗ ಕತ್ತಲೆ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಯಾವಾಗಿನ ರೀತಿ ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡಿನ ಕಾಂಪಸ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಅವರ ಬಗ್ಗೆ ಯೋಚನೆ ಮಾಡಿ ಕೂತ್ಕೋತಾಳೆ, ಫೀಲ್ ಮಾಡ್ತಿರ್ತಾಳೆ. ನಂತರ ಅವಳು ಹಾಕೊಂಡಿದ್ದ ಡ್ರೆಸ್, ಅವಳ ಬ್ಯಾಗ್ ಎಲ್ಲವನ್ನು ಒಣಗ್ಸಾಕ್ಬಿಟ್ಟು ನಂತರ ಸೂಪರ್ ಮಾರ್ಕೆಟ್ ಇಂದ ಮಾಂಸವನ್ನ ತಗೊಂಡಿರ್ತಾಳೆ ಅಲ್ವಾ, ನಮ್ಮ ಬೋಡೆ ತಲೆ ತಂದು ಕೊಟ್ಬಿಟ್ಟು ಹೋಗಿದ್ದ ಅಲ್ವಾ, ಸೂಪರ್ ಮಾರ್ಕೆಟ್ ಅಲ್ಲಿ ಖಾಲಿಯಾಗಿದ್ದನ್ನ ರೀಫಿಲ್ ಮಾಡಿ ಹೋಗಿರ್ತಾನಲ್ಲ, ಸೊ ಅಲ್ಲಿಂದ ತಗೊಂಡಿದ್ದ ಮೀಟ್ ಅನ್ನ ಇವಾಗ ಅಡಿಗೆ ಮಾಡಿ ತಿನ್ನೋದಕ್ಕೆ ಟ್ರೈ ಮಾಡ್ತಾಳೆ. ತಿಂದು ನೋಡಿದ್ರೆ ಅದ್ರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಿದೆ. ಏನಿದು ಟೇಸ್ಟ್ ಡಿಫ್ರೆಂಟ್ ಆಗಿರ್ತಿದೆಯಲ್ಲ ಅಂತ ಯೋಚನೆ ಮಾಡಿದ ನಮ್ಮ ಹೀರೋಯಿನ್ ಹಾಗೆ ಯೋಚನೆ ಮಾಡ್ಕೊಂಡೆ ಆವತ್ತಿನ ರಾತ್ರಿ ಹಾಗೆ ಅಲ್ಲೇ ಮಲ್ಗಿ ನಿದ್ದೆ ಮಾಡ್ಬಿಡ್ತಾಳೆ. ತುಂಬಾನೇ ಚಳಿ ಆಗ್ತಿರುತ್ತೆ, ಫುಲ್ ಮಂಜಾಗಿರುತ್ತೆ. ನಮ್ಮ ಹೀರೋಯಿನ್ ಚೆನ್ನಾಗಿ ಟೈಟ್ ಆಗಿ ರಗ್ಗನ್ನ ಹಾಕೊಂಡು ಮಲ್ಗಿರ್ತಾಳೆ. ಬೆಳಗ್ಗೆ ಏನು ಸದ್ದಾಗ್ಬೇಕಾದ್ರೆ ಗಾಬರಿಯಾಗಿ ಹೊರಗಡೆ ಬಂದು ನೋಡ್ತಾಳೆ ಏನು ಸದ್ದು ಅಂತ. ನೋಡಿದ್ರೆ ಏನುವೇ ಇರೋದಿಲ್ಲ, ಏನಾದ್ರೂ ಅನಿಮಲ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ಕೊಂಡೆ ಒಣಗಾಕಿರುವ ಬ್ಯಾಗು ಮತ್ತೆ ಡ್ರೆಸ್ ನ ತಗೊಳ್ಳೋಣ ಅಂತ ಹೋಗ್ತಾಳೆ. ನೋಡಿದ್ರೆ ಇವಾಗ ಜಾಗದಲ್ಲಿ ಇವಳ ಡ್ರೆಸ್ ಇಲ್ಲ, ಬ್ಯಾಗು ಇಲ್ಲ, ಯಾರು ತಗೊಂಡಿರಬಹುದು ಅಂತ ಗಾಬರಿ ಆಗ್ತಾಳೆ. ಇಲ್ಲಿಗೆ ಬೇರೆಯವರು ಯಾರು ಬರೋದಕ್ಕೆ ಚಾನ್ಸೇ ಇಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡೆ ಟೆಂಟ್ ಹತ್ರ ಹೋಗಿ ಟೆಂಟ್ ಒಳಗಡೆ ನೋಡ್ತಾಳೆ. ನೋಡಿದ್ರೆ ಒಳಗಡೆ ಒಂದು ಪಾಯ್ಸನಸ್ ಹಾವು ಇರುತ್ತೆ. ಅದನ್ನು ನೋಡಿ ಹೆದರಿ ಓಡಿ ಬಂದ್ಬಿಡ್ತಾಳೆ. ಇದ್ರ ಮೇಲುವೆ ಇಲ್ಲಿದ್ರೆ ಸರಿ ಬರಲ್ಲ ಅಂತ ತಕ್ಷಣವೇ ಅವಳ ಬೋಟ್ ಅನ್ನ ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಆ ಬೋಡೆ ತೊಳೆ ಹೇಳಿರ್ತಾನೆ ಅಲ್ವಾ, ಇಲ್ಲಿ ಒಂದು ಕ್ಯಾಂಪಿಂಗ್ ಏರಿಯಾ ಇರ್ತಿದೆ ಅಂತ, ಮೋಸ್ಟ್ಲಿ ಎಲ್ಲರೂ ಅಲ್ಲೇನೆ ಕ್ಯಾಂಪ್ ಅನ್ನ ಹಾಕ್ತಾರೆ ಅಂತ. ಸೊ ಆ ಜಾಗಕ್ಕೆ ನಿಧಾನಕ್ಕೆ ನಮ್ಮ ಹೀರೋಯಿನ್ ಹೋಗ್ತಾಳೆ. ಅಲ್ಲಿ ಒಂದು ಚಿಕ್ಕದಾಗಿ ಗುಡಿಸಲು ಇರುತ್ತೆ. ಅಲ್ಲಿ ಪಕ್ಕದಲ್ಲೇ ಬೆಂಕಿ ಕೂಡ ಹುರಿತಿರುತ್ತೆ. ಹಾಗಾದ್ರೆ ಖಂಡಿತ ಈ ಜಾಗದಲ್ಲಿ ಯಾರಾದ್ರೂ ಇರ್ತಾರೆ ಅಂತ ಅನ್ಕೊಂಡ ನಮ್ಮ ಹೀರೋಯಿನ್ ಹಾಗೆ ತಲೆ ಎತ್ತಿ ಮುಂದೆ ನೋಡ್ಬೇಕಾದ್ರೆ ಆ ಬೋಡೆ ತಲೆ ಅಲ್ಲೇನೆ ಮೀನು ಹಿಡ್ಕೊಂಡು ಕೂತಿರ್ತಾನೆ. ಅವನು ನಮ್ಮ ಹೀರೋಯಿನ್ ಅನ್ನು ನೋಡಿದ ತಕ್ಷಣ ತುಂಬಾನೇ ಎಕ್ಸೈಟ್ಮೆಂಟ್ ಆಗ್ಬಿಡ್ತಾನೆ. ಹೇ ನೀವು ಬಂದ್ಬಿಟ್ರ, ನೀವು ಖಂಡಿತ ಇಲ್ಲಿಗೆ ಬರ್ತೀರಾ ಅಂತ ನನಗೆ ಆಲ್ರೆಡಿ ಗೊತ್ತಿತ್ತು, ಮತ್ತೆ ನನ್ನ ಹೆಸರು ಬೆನ್ ಅಂತ ಅವನನ್ನು ಇಂಟ್ರೋ ಮಾಡ್ಕೋತಾನೆ. ನಮ್ಮ ಹೀರೋಯಿನ್ ಅವಳ ಹೆಸರನ್ನ ಹೇಳಿ ಇಂಟ್ರೋ ಮಾಡ್ಕೋತಾಳೆ. ಸರಿ ನಿಮ್ಮ ಹೈಕಿಂಗ್ ಎಲ್ಲ ಹೇಗೆ ಹೋಗ್ತಿದೆ ಅಂತ ಹುಡುಗ ಕೇಳಿದ್ರೆ, ಸೂಪರ್ ಆಗಿರ್ತಿದೆ, ಆದ್ರೆ ನನ್ನ ಬ್ಯಾಗು ಅದ್ರ ಒಳಗಡೆ ಇರ್ತಾ ಇದ್ದ ಊಟ, ಸೆಲ್ ಫೋನ್ ಅಂತ ಎಲ್ಲವೇ ಕಾಣೆ ಆಗ್ಬಿಡ್ತು. ಎಲ್ಲವನ್ನೂ ಒಂದು ಮರದಲ್ಲೇ ಹಾಕಿದ್ದೆ, ಯಾರು ಅದನ್ನ ತಗೊಂಡು ಹೋದ್ರು ಅಂತ ಗೊತ್ತಾಗ್ಲಿಲ್ಲ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಏನುವೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಆ ಬೋಡೆ ತಾಳೆ, ನನ್ನ ಹತ್ರ ತುಂಬಾನೇ ಊಟ ಆಗಿರ್ತಿದೆ, ಯಾವಾಗ್ಲೂ ನಾನು 2ರಷ್ಟು ಜಾಸ್ತಿ ಊಟನೇ ತಗೋ ಬಂದ್ಬಿಡ್ತೀನಿ, ಈ ರೀತಿ ಹೈಕಿಂಗ್ ಬಂದ್ರೆ ನಿಮಗೂ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆಮೇಲೆ ಅವನು ತುಂಬಾನೇ ಖುಷಿಯಿಂದ ಏನೋ ನಮ್ಮ ಹೀರೋಯಿನ್ ಜೊತೆ ತುಂಬಾ ದಿನದಿಂದ ಪರಿಚಯ ಇರೋ ರೀತಿ ಖುಷಿಯಾಗಿ ಮಾತಾಡ್ತಿರ್ತಾನೆ. ನಮ್ಮ ಹೀರೋಯಿನ್ ಅವನ ಜೊತೆ ಫ್ರೀ ಆಗಿ ಪಳಗೋದಕ್ಕೆ ಶುರು ಮಾಡ್ತಾಳೆ. ಅವನು ಮೀನುಗಳನ್ನ ಹಿಡಿದಿರ್ತಾನೆ, ಅದನ್ನ ಅಡುಗೆ ಮಾಡಿ ಕೊಡೋದಾಗಿ ಹೇಳ್ಬಿಟ್ಟು
ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗ ನಮ್ಮ ಹೀರೋಯಿನ್, ನೀನು ಸೂಪರ್ ಮಾರ್ಕೆಟ್ ಅಲ್ಲಿ ಮಾಂಸಗಳನ್ನ ತಂದು ರೀಫಿಲ್ ಮಾಡ್ತಿದ್ಯಲ್ವಾ, ಆ ಮಾಂಸಗಳೆಲ್ಲ ತುಂಬಾನೇ ಚೆನ್ನಾಗಿರ್ತಿದೆ, ಟೇಸ್ಟಿಯಾಗಿರ್ತಿದೆ, ಅವೆಲ್ಲ ಬೀಫ್ ಮೀಟು ತಾನೆ ಅಂತ ಕೇಳ್ಬೇಕಾದ್ರೆ ಹುಡುಗನು ಹೌದು ಅಂತ ಹೇಳ್ತಾನೆ. ಅವನ ತನ್ನ ಬಿಸ್ನೆಸ್ ಗೆ ಅವನ ಅಮ್ಮನ ಹೆಸರನ್ನೇ ಇಟ್ಟಿದ್ದಾನಂತೆ. ಅದಕ್ಕೆ ಹೀರೋಯಿನ್, ಸರಿ ನಿಮ್ಮ ಅಮ್ಮನ ಬಗ್ಗೆ ಹೇಳು ಅಂತ ಕೇಳ್ತಾಳೆ. ಹುಡುಗ ಅವ್ರ ಅಮ್ಮನ ಬಗ್ಗೆ ಮಾತಾಡೋ ಟಾಪಿಕ್ ಅನ್ನ ಅವಾಯ್ಡ್ ಮಾಡ್ತಾನೆ. ಆ ಟಾಪಿಕ್ ಅನ್ನ ಡೈವರ್ಟ್ ಮಾಡೋದಕ್ಕಾಗಿ, ನಿನಗೆ ಬೆಟ್ಟ ಹತ್ತೋದಂದ್ರೆ ತುಂಬಾನೇ ಇಷ್ಟ ತಾನೆ, ಎತ್ತರವಾದ ಬೆಟ್ಟಗಳನ್ನ ಹತ್ತೋದಕ್ಕೆ ನಿನಗೆ ತುಂಬಾನೇ ಇಷ್ಟ ತಾನೆ ಅಂತ ಕರೆಕ್ಟ್ ಆಗಿ ಗೆಸ್ ಮಾಡಿ ಕೇಳ್ತಾನೆ. ಹೀರೋಯಿನ್ ಹೌದು ಅಂತ ಹೇಳಿ ಶಾಕ್ ಆಗ್ತಾಳೆ. ಇವಾಗ ನಾನು ಇನ್ನವೇ ಬೆಟರ್ ಆಗಿ ಗೆಸ್ ಮಾಡಿ ಇನ್ನೊಂದು ವಿಷಯವನ್ನ ಹೇಳ, ಯಾವಾಗ್ಲೂ ನೀನು ನಿನ್ನ ಬಾಯ್ ಫ್ರೆಂಡ್ ಇಬ್ಬರು ಸೇರಿ ತಾನೇ ಬೆಟ್ಟಗಳನ್ನ ಹತ್ತುತ್ತೀರಾ, ಆಮೇಲೆ ಏನೋ ಪ್ರಾಬ್ಲಮ್ ನಿಮ್ಮ ಇಬ್ಬರ ಮಧ್ಯದಲ್ಲಿ, ಆದ್ರಿಂದ ಅವನು ಸೆಪರೇಟ್ ಆಗಿ ಬೆಟ್ಟಗಳನ್ನ ಹತ್ತೋದಕ್ಕೆ ಹೋಗ್ಬಿಟ್ಟಿದ್ದಾನೆ. ಅದೇ ಸಮಯದಲ್ಲಿ ನೀನು ಈ ಕಡೆ ಟ್ರೆಕಿಂಗ್ ಮಾಡೋದಕ್ಕೆ ಬಂದ್ಬಿಟ್ಟಿದ್ಯಾ, ಏನು ನಾನು ಹೇಳಿದ್ದು ಕರೆಕ್ಟ್ ತಾನೆ ಅಂತ ಹುಡುಗ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಹಾಗೆ ಮುಖ ಚೇಂಜ್ ಆಗುತ್ತೆ. ಇದ್ರ ಮೇಲೆ ಈ ಟಾಪಿಕ್ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ಬಿಡ್ತಾಳೆ. ಆಮೇಲೆ ನಮ್ಮ ಹೀರೋಯಿನ್ ನಿನ್ನೆ ರಾತ್ರಿ ಕ್ಯಾಂಪ್ ಅನ್ನ ಹಾಕಿರ್ಬೇಕಾದ್ರೆ ರೌಡಿ ಹುಡುಗರು ಬಂದ್ರಲ್ವಾ, ಅದ್ರ ಬಗ್ಗೆ ಎಲ್ಲ ಹೇಳ್ತಿರ್ತಾಳೆ. ಹೌದು ಹೌದು ನೀನು ಅವ್ರಗಳನ್ನ ಹ್ಯಾಂಡಲ್ ಮಾಡಿದಲ್ಲ ಕರೆಕ್ಟ್ ಅನ್ನೋ ರೀತಿ ಮಾತಾಡ್ತಿರ್ತಾನೆ ಹುಡುಗ. ಏನೋ ಇವನು ಆ ಜಾಗದಲ್ಲಿ ಇದ್ದು ನಡೆದಿದ್ದು ಎಲ್ಲವನ್ನು ಕಣ್ಣಾರಿ ನೋಡಿದ ರೀತಿ ಮಾತಾಡ್ತಿರ್ತಾನೆ. ಹೀರೋಯಿನ್ ಶಾಕ್ ಹೋಗ್ಬಿಟ್ಟು, ಏನೋ ಹಾಗಾದ್ರೆ ನೀನು ಆ ಜಾಗದಲ್ಲಿ ಇರ್ತಿದ್ದ ಅಂತ ಕೇಳಿದ್ರೆ ಅವನಿಗೆ ಹೌದು ಅಂತ ಹೇಳ್ತಾನೆ. ನಮ್ಮ ಹೀರೋಯಿನ್ಗೆ ಅಷ್ಟೇ ಇವನ ಮೇಲೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ಸರಿ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಎದ್ದೇಳ್ತಾಳೆ. ಆವಾಗ್ಲೇನೆ ಆ ಬೋಡೆ ತಲೆ ಕೈಗೆ ಹಾಕೊಂಡಿರುವ ಒಂದು ಬ್ಯಾಂಡ್ ಅನ್ನ ಗಮನಿಸ್ತಾಳೆ. ನೋಡಿದ್ರೆ ಅವನ ಕೈಯಲ್ಲಿ ಇರ್ತಾ ಇರುವ ಬ್ಯಾಂಡ್ ನಮ್ಮ ಹೀರೋಯಿನ್ ಅವಳ ಬ್ಯಾಗ್ ಅಲ್ಲಿ ಬಿಚ್ಚಿಟ್ಟಿದ್ದು. ಅದು ಹೀರೋಯಿನ್ ನೋಟ್ ಮಾಡಿದ್ದಾನೆ. ಇವಾಗ ಅವನುವೇ ನೋಟ್ ಮಾಡ್ಬಿಡ್ತಾನೆ. ಓ ಇದು ನಿನ್ನ ಬ್ಯಾಂಡ್ ಅಲ್ವಾ, ನಿನಗೆ ಬೇಕಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಇಲ್ಲ ಬೇಡ ಅನ್ನೋ ರೀತಿ ತಲೆ ಅಳ್ಳೋಡಿಸ್ತಾಳೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಅಲ್ಲಿಂದ ಹೇಗಾದ್ರೂ ಹೋಗ್ಬಿಡ್ಬೇಕು ಅಂತ, ನನಗೆ ಟೈಮ್ ಆಯ್ತು ನಾನು ಹೊರಡ್ತೀನಿ ಅನ್ನೋ ರೀತಿ ಹೇಳ್ತಿರ್ತಾಳೆ. ತಕ್ಷಣ ಅವನು ಹೌದಾ ಸರಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿರುವ ಗುಡಿಸಲು ಒಳಗಡೆ ಹೋಗ್ತಾನೆ. ಅಲ್ಲಿಂದ ನಮ್ಮ ಹೀರೋಯಿನ್ ಅವಳ ಬ್ಯಾಗ್ ಮಾತ್ರ ಹೊರಗಡೆ ಬಂದು ಬೀಳುತ್ತೆ. ಅದು ಮಾತ್ರ ಇಲ್ಲ, ಸ್ವಲ್ಪ ಹೊತ್ತಲ್ಲಿ ಈ ಬಾಣಗಳನ್ನ ಬಿಡ್ತಾರೆ ಅಲ್ವಾ, ಅದು ಸ್ಪೀಕರ್ಸ್ ಅವನ್ನೆಲ್ಲ ಕೈಯಲ್ಲಿ ಹಿಡಿದು ಬರ್ತಾನೆ. ಅದ್ರಲ್ಲಿ ಒಂದು ಹಾಡನ್ನು ಪ್ಲೇ ಮಾಡ್ಬಿಟ್ಟು, ಈ ಹಾಡು ಮುಗಿಯೋವರೆಗೂ ಮಾತ್ರವೇ ನಿನಗೆ ಟೈಮು, ನಿನ್ನ ಬ್ಯಾಗ್ ಅಲ್ಲಿ ನಿನಗೆ ಬೇಕಾಗಿರುವ ಥಿಂಗ್ಸ್ ಎಲ್ಲ ಇದೆ, ಸೊ ನಿನಗೆ ಬೇಕಾಗಿರೋದನ್ನೆಲ್ಲ ತಗೋ, ಹಾಡು ಮುಗಿಯೋಷ್ಟರಲ್ಲಿ ನೀನು ರೆಡಿ ಆಗ್ಬಿಡು, ನಂತರ ನಾವು ಬೇಟೆಯನ್ನು ಶುರು ಮಾಡೋಣ ಅಂತ ಹೇಳ್ತಿರ್ತಾನೆ. ಸರಿ ಓಕೆ, ಇವನು ನಮ್ಮನ್ನ ಒಂದು ಜಿಂಕೆಯನ್ನ ಬೇಟೆಯಾಡೋ ರೀತಿ ಬೇಟೆಯಾಡೋದಕ್ಕೆ ಡಿಸೈನ್ ಮಾಡ್ಕೊಬಿಟ್ಟಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದ ತಕ್ಷಣವೇ ನಮ್ಮ ಹೀರೋಯಿನ್ ಅಲ್ಲಿಂದ ಗಾಬರಿಯಾಗಿ ಎದ್ದು ಬಿದ್ದು ಸ್ಪೀಡ್ ಆಗಿ ಓಡಿ ಹೋಗ್ತಾಳೆ. ಅವನ ಹಾಡಿಗೆ ತಕ್ಕಿದಂತೆ ಸೈಕೋ ರೀತಿ ಡ್ಯಾನ್ಸ್ ಮಾಡ್ತಿರ್ತಾನೆ. ಇವಾಗ್ಲೇ ಅವನ ನಿಜ ಗುಣವೇ ನಮಗೆ ಗೊತ್ತಾಗ್ತಿದೆ. ಈ ಕಡೆ ನಮ್ಮ ಹೀರೋಯಿನ್ ಬೇಗ ಓಡಿ ಬಂದು ಅವಳ ಬೋಟ್ ಇರುವ ಜಾಗಕ್ಕೆ ಬಂದ್ಬಿಡ್ತಾಳೆ. ಬೋಟ್ ಅನ್ನು ತಗೊಂಡು ನಮ್ಮ ಹೀರೋಯಿನ್ ಮೂವ್ ಆಗ್ಬೇಕು, ಅಷ್ಟೇ ಆ ಕಡೆ ಸಾಂಗ್ ಕೂಡ ಸ್ಟಾಪ್ ಆಗುತ್ತೆ. ಹಾಗಾದ್ರೆ ಏನರ್ಥ, ಸೈಕೋ ಇವಾಗ ಬೇಗ ಓಡಿ ಬರ್ತಾನೆ ಅವಳನ್ನ ಚೇಸ್ ಮಾಡಿ ಅಂತ. ಅದೇ ತರ ಓಡಿ ಬರ್ತಾನೆ. ನಮ್ಮ ಹೀರೋಯಿನ್ ಫಾಸ್ಟ್ ಆಗಿ ಮೂವ್ ಆಗ್ತಿರ್ತಾಳೆ. ಆದ್ರೆ ಇವಾಗ ಕಂಟ್ರೋಲ್ ಇರ್ತಿಲ್ಲ, ಒಂದ್ ರೀತಿ ಗಾಬರಿಯಲ್ಲಿ ಇರ್ತಿದ್ದಾಳೆ, ನಡುಕ್ತಿದ್ದಾಳೆ, ಹೆದರಿಕೆ ಜಾಸ್ತಿ ಆಗಿರ್ತಿದೆ. ಅವಳಿಂದ ಕಂಟ್ರೋಲ್ ಮಾಡ್ಕೊಳ್ಳೋಕೆನೆ ಆಗ್ತಿಲ್ಲ, ಕಾನ್ಸಂಟ್ರೇಷನ್ ಮಾಡೋಕೆನೆ ಆಗ್ತಿಲ್ಲ. ಇನ್ನೊಂದು ಕಡೆ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಹೋಗ್ತಿರುವ ಸ್ಪೀಡ್ಗೆ ತಕ್ಕಿದಂತೆ ಆ ಸೈಕೋ ಕೂಡ ಓಡಿ ಬರ್ತಿರ್ತಾನೆ. ಆಲ್ಮೋಸ್ಟ್ ಇಬ್ಬರಿಗೆ ಹತ್ತತ್ರ ಇರ್ತಿದ್ದಾರೆ. ನಮ್ಮ ಹೀರೋಯಿನ್ ಈ ಕಡೆ ತುಂಬಾನೇ ಹೆದರೋಗಿದ್ದಾಳೆ. ಆದ್ರಿಂದ ಬೋಟ್ ಹಾಗೆ ದಬ್ಬಕ ಬಿಡುತ್ತೆ. ಅದನ್ನ ಅವಳ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ. ಬೋಟ್ ಒಂದು ಕಡೆ ಹೋಗ್ತಿರುತ್ತೆ, ಬ್ಯಾಗ್ ಒಂದು ಕಡೆ ಹೋಗ್ತಿರುತ್ತೆ. ನಮ್ಮ ಹೀರೋಯಿನ್ ಬ್ಯಾಗ್ ಹೋಗುವ ಕಡೆಗೆ ಹೋಗ್ತಿರ್ತಾಳೆ. ಬ್ಯಾಗ್ ಅನ್ನು ತಗೊಂಡು ಸೈಡ್ ಗೆ ಬಂದು ಮೇಲ್ ಹತ್ತಿ ಅವಳು ಹಾಕೊಂಡಿರುವ ಬಟ್ಟೆ ಎಲ್ಲ ತುಂಬಾನೇ ಒದ್ದೆ ಆಗಿರುತ್ತೆ ಅಲ್ವಾ, ಅದನ್ನೆಲ್ಲ ಬಿಚ್ಚಾಕ್ಬಿಟ್ಟು ಬ್ಯಾಗ್ ಅನ್ನು ತಗೊಂಡು ಸ್ಪೀಡ್ ಆಗಿ ಓಡ್ತಿರ್ತಾಳೆ. ಆ ರೀತಿ ಓಡ್ಬೇಕಾದ್ರೆಲ್ಲ ಹಿಂದೆ ತಿರುಗಿ ನೋಡ್ಕೊಂಡು ಹೋಗ್ತಿರ್ತಾಳೆ. ಆ ಸೈಕೋ ಇಲ್ಲಿಂದಾದ್ರೂ ಬರ್ತಿದಾನ ಅಂತ. ಒಂದು ಸ್ಟೇಜ್ ಅಲ್ಲಿ ಯಾವುದೋ ಫ್ಯಾಮಿಲಿ ಕೂತು ಮಾತಾಡ್ತಿರೋ ರೀತಿ ಸದ್ದಾಗ್ತಿರುತ್ತೆ, ಮಕ್ಕಳ ಸದ್ದೆಲ್ಲ ಆಗ್ತಿರುತ್ತೆ. ಆ ಸದ್ದನ್ನ ಕೇಳಿದ ತಕ್ಷಣವೇ ಇಲ್ಲಿ ಯಾರೋ ಇರ್ತಿದ್ದಾರೆ ಅಂತ ಅನ್ಕೊಂಡ ನಮ್ಮ ಹೀರೋಯಿನ್ ಸ್ವಲ್ಪ ಕೂಡ ಯೋಚನೆ ಮಾಡದೆ ಆ ಡೈರೆಕ್ಷನ್ ಕಡೆಗೆ ಓಡಿ ಹೋಗ್ತಾಳೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ಫೋನ್ ಮಾತ್ರವೇ ಇರ್ತಿದೆ, ಅದರಲ್ಲೇ ಒಂದು ವಿಡಿಯೋ ಪ್ಲೇ ಆಗ್ತಿರುತ್ತೆ. ಆ ವಿಡಿಯೋದಲ್ಲಿ ಇರ್ತಾ ಇರೋರೆಲ್ಲ ಇದಕ್ಕೂ ಮುಂಚೆ ಕಾಣೆ ಆಗ್ಬಿಟ್ರು ಅಂತ ನಾವು ಹೇಳಿದ್ವಲ್ವಾ, ಅವ್ರುಗಳೇನೆ ಇರ್ತಿರೋದು. ಅವ್ರುಗಳು ಯಾವಾಗ್ಲೂ ಮಾತಾಡಿದ ವಿಡಿಯೋ, ಅವ್ರಗಳ ಮೊಬೈಲು, ಆ ವಿಡಿಯೋವನ್ನ ಇವಾಗ ಪ್ಲೇ ಮಾಡಿಬಿಟ್ಟಿದ್ದಾನೆ. ಆ ಸೈಕೋ ಇವ್ರುಗಳನ್ನ ಏನೋ ಮಾಡ್ಬಿಟ್ಟಿದ್ದಾನೆ. ಅದನ್ನ ನಮ್ಮ ಹೀರೋಯಿನ್ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಬಾಣ ಬಂದು ಹೊಡೆಯುತ್ತೆ. ಜಸ್ಟ್ ಮಿಸ್ ಎಸ್ಕೇಪ್ ಹೀರೋಯಿನ್. ಆವಾಗ್ಲೇನೆ ಅವಳಿಗೂ ಗೊತ್ತಾಗ್ತಿರುತ್ತೆ ಇವಳನ್ನ ಈ ಕಡೆ ಕರ್ಸೋದಕ್ಕಾಗಿನೇ ಆ ಸೈಕೋ ಈ ರೀತಿ ಫೋನ್ ಅಲ್ಲಿ ವಿಡಿಯೋವನ್ನು ಪ್ಲೇ ಮಾಡಿ ಇಟ್ಟಿದ್ದಾನೆ ಅಂತ. ಗ್ರೇಟ್ ಎಸ್ಕೇಪ್. ಸೊ ಒಂದು ಜಾಗದಲ್ಲಿ ಹೋಗಿ ಹೌಸ್ಕೊಂಡು ಅವನು ಇದಾನೆ ಇಲ್ವಾ ಅಂತ ನೋಡ್ತಿರ್ತಾಳೆ. ಇನ್ಕೆ ನೋಡಿದ್ರೆ ಒಂದು ಬಂಡೆ ಮೇಲೆ ಪಕ್ಕ ವಿಲ್ಲನ್ ರೀತಿ ನಿಂತಿರ್ತಾನೆ. ಸೊ ಸ್ವಲ್ಪ ಕೂಡ ನಮ್ಮ ಹೀರೋಯಿನ್ ಯೋಚನೆ ಮಾಡದೆ ಹಾಗೆ ಡೌನ್ ಇರುವ ಜಾಗದಲ್ಲಿ ಸ್ಪೀಡ್ ಆಗಿ ಓಡಿ ಹೋಗ್ತಿರ್ತಾಳೆ. ಅವನಿಗೆ ಹಿಂದೆನೆ ಚೇಸ್ ಮಾಡಿ ಬರ್ತಿರ್ತಾನೆ, ಬಾಣಗಳನ್ನ ಬಿಡ್ತಾನೆ ಇರ್ತಾನೆ. ಜಸ್ಟ್ ಮಿಸ್ ಅಲ್ಲಿ ಹೀರೋಯಿನ್ ಎಸ್ಕೇಪ್ ಆಗ್ತಿರ್ತಾಳೆ. ಆ ಸೈಕೋ ಕಿಲ್ಲರ್ ಗೊರಿಲ್ಲಾ ರೀತಿ ವಿಚಿತ್ರವಾಗಿ ಸದ್ದಲ ಮಾಡ್ತಾನೆ. ಅದನ್ನ ಕೇಳೋದಕ್ಕೇನೆ ನಮ್ಮ ಹೀರೋಯಿನ್ಗೆ ಭಯವಾಗ್ತಿರುತ್ತೆ. ಹಾಗಿರ್ಬೇಕಾದ್ರೆ ಒಂದು ಬಾಣ ಲೈಟ್ ಆಗಿ ನಮ್ಮ ಹೀರೋಯಿನ್ ಅವಳ ಕಾಲಿಗೆ ಹೊಡೆದು ಬಿಡುತ್ತೆ. ಸೊ ಓಡಿ ಬಂದವಳು ಕೆಳಗಡೆ ಬಿದ್ದು ರೋಲ್ ಆಗಿ ಅಲ್ಲಿ ಇಲ್ಲಿ ಅಂತ ಏಟ್ ಹೊಡೆಸ್ಕೊಂಡು ಡ್ಯಾಶ್ ಮಾಡ್ಕೊಂಡು ಫೈನಲ್ ಆಗಿ ನೀರಿಗೆ ಬಂದು ಬೀಳ್ತಾಳೆ. ಅಲ್ಲಿ ನೀರು ತುಂಬಾನೇ ಜೋರಾಗಿ ಸ್ಪೀಡ್ ಆಗಿ ಹೋಗ್ತಿರುತ್ತೆ. ಸೊ ನಮ್ಮ ಹೀರೋಯಿನ್ ಹಾಗೆ ಕೊಚ್ಚಿ ಹೋಗುತ್ತೆ. ಫೈನಲ್ ಆಗಿ ಹೇಗೋ ಎಲ್ಲಿಗೋ ಮೇಲ್ ಹತ್ಕೊಬಿಡ್ತಾಳೆ. ಆವಾಗ ಅವಳು ಒಂದು ಫೋನ್ ಅನ್ನ ತಗೊಂಡಿರ್ತಾಳೆ ಅಲ್ಲ, ಅದರಲ್ಲಿ ಕೂಡ ವಿಡಿಯೋ ಪ್ಲೇ ಆಗ್ತಿತ್ತಲ್ಲ, ಅದನ್ನ ಇವಾಗ ಆನ್ ಮಾಡಿ ನೋಡ್ತಾಳೆ. ಅದು ಆನ್ ಆಗ್ತಿಲ್ಲ, ಅದು ಹೊಡೆದೋಗಿದೆ. ಆಮೇಲೆ ಬ್ಯಾಗ್ ಅಲ್ಲಿ ಏನಿದೆ ಅಂತ ನೋಡ್ಬಿಟ್ಟು ಒಂದು ಟಿ ಶರ್ಟ್ ಅನ್ನು ತಗೊಂಡು ಹಾಕೋತಾಳೆ, ಚಳಿಗೆ ಇರ್ಲಿ ಅಂತ. ಒಂದು ಎನರ್ಜಿ ಬಾರ್ ಚಾಕ್ಲೇಟ್ ಇರುತ್ತೆ, ಅದನ್ನು
ತಗೊಂಡು ತಿನ್ಕೋತಾಳೆ ಎನರ್ಜಿಗಾಗಿ. ಬೇರೆ ಏನ್ ಇರ್ತಿದೆ ಅಂತ ನೋಡಿದ್ರೆ ಒಂದು ಪೆಪ್ಪರ್ ಸ್ಪ್ರೇ ಇರ್ತಿದೆ, ಬೈನಾಕ್ಯುಲರ್ ಕೂಡ ಇರುತ್ತೆ. ಎಲ್ಲವನ್ನು ತೆಗೆದು ಸೇಫ್ ಆಗಿ ಬ್ಯಾಗ್ ಒಳಗಡೆ ಇಟ್ಕೋಬಿಟ್ಟು ನಮ್ಮ ಹೀರೋನ ಹಾಗೆ ನಿಧಾನಕ್ಕೆ ನಡೆಯೋದಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ದೂರ ಬಂದ್ಬಿಡ್ತಾಳೆ. ಹಾಗಿರ್ಬೇಕಾದ್ರೆ ಒಂದು ಗುಹೆ ರೀತಿ ಇರುತ್ತೆ, ಅದ್ರಲ್ಲಿ ನಮ್ಮ ಹೀರೋನ್ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾಳೆ. ಲೆಫ್ಟ್ ಬಂಡೆ ಮೇಲೆ ಕಾಲು, ರೈಟ್ ಬಂಡೆ ಮೇಲೆ ಕಾಲು ಅಂತ ಹಾಗೆ ನಿಧಾನಕ್ಕೆ ಹತ್ತಿ ಹತ್ತಿ ಹೇಗೋ ಫೈನಲ್ ಆಗಿ ಟಾಪ್ ಗೆ ಬಂದ್ಬಿಡ್ತಾಳೆ. ಅಲ್ಲಿಂದ ನೋಡ್ಬೇಕಾದ್ರೆ ಫುಲ್ ಫಾರೆಸ್ಟ್ ವೇ ಕಾಣ್ತಿರುತ್ತೆ. ಚೆನ್ನಾಗಿ ಗುಡ್ಡೆ ರೀತಿ ಇರುವ ಜಾಗ ಅಲ್ವಾ, ಅದ್ರ ಮೇಲೆ ನಿಂತ್ಕೋಬೇಕಾದ್ರೆ ಸುತ್ತಮುತ್ತ ಎಲ್ಲವೇ ಚೆನ್ನಾಗಿ ಕಾಣ್ತಿರುತ್ತೆ. ಆದ್ರೆ ಯಾವ ಕಡೆ ಹೋಗೋದು ಅಂತ ಇವಳಿಗೆ ಗೊತ್ತಾಗ್ತಿಲ್ಲ. ನಂತರ ಮತ್ತೆ ಕೆಳಗಡೆ ಇಳಿದು ಬಂದು ಒಂದು ಜಾಗದಲ್ಲಿ ನಿಂತು ಬೈನಾಕ್ಯುಲರ್ ಇಂದ ನೋಡ್ತಾಳೆ. ಆವಾಗ ಆ ವಿಲ್ಲನ್ ಗುಡಿಸ್ಲಾಕಿ ಒಂದು ಜಾಗದಲ್ಲಿ ಇರ್ತಿದ್ದ ಅಲ್ವಾ, ಇವಾಗ ಆ ಜಾಗದಲ್ಲಿ ಅವನ ಬೋಟ್ ಮಾತ್ರ ಇರುತ್ತೆ. ಇವಳ ಬೋಟ್ ನೀರಲ್ಲಿ ಕೊಚ್ಚಿ ಹೋಗ್ಬಿಟ್ಟಿದೆ ಅಲ್ವಾ, ಆದ್ರಿಂದ ಅವನ ಬೋಟ್ ಅನ್ನು ಯೂಸ್ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ತಾಳೆ. ಹಾಗಿರ್ಬೇಕಾದ್ರೆ ಫಟ್ ಅಂತ ಏನೋ ಸದಾಗುತ್ತೆ. ನಮ್ಮ ಹೀರೋಯಿನ್ ಏನು ಅಂತ ನೋಡ್ತಾಳೆ. ನೋಡಿದ್ರೆ ಆ ಬೋರ್ಡೆ ತೊಳೆನೆ ಆ ಸೈಕೋ ಹುಡುಗನೇ ನಿಧಾನಕ್ಕೆ ಮೇಲೆ ಹತ್ತಿ ಬರ್ತಿರ್ತಾನೆ. ಹೀರೋಯಿನ್ ಮರದ ಹಿಂದೆ ಹೋಗಿ ಹೌಸ್ಕೋತಾರೆ. ಸ್ವಲ್ಪ ಹೊತ್ತಲ್ಲಿ ಸದ್ದಿರೋದಿಲ್ಲ. ಏನು ಸದ್ಯ ಬರ್ತಿಲ್ವಲ್ಲ ಅಂತ ನಮ್ಮ ಹೀರೋಯಿನ್ ಹೊರಗಡೆ ಬಂದು ನೋಡಿದ್ರೆ ಅವನು ನಮ್ಮ ಹೀರೋಯಿನ್ ನೋಡಿ ಹಾಗೆ ನಗಾಡ್ಕೊಂಡೆ ನಿಧಾನಕ್ಕೆ ಮೇಲೆ ನಡೆದು ಬರ್ತಿರ್ತಾನೆ. ಅಷ್ಟೇ ಮತ್ತೆ ಓಡು ಅಂತ ನಮ್ಮ ಹೀರೋಯಿನ್ ಸ್ಪೀಡ್ ಆಗಿ ಓಡ್ತಾಳೆ. ಇವಾಗ ಒಂದು ಗುಡ್ಡೆ ಮೇಲೆ ಹತ್ತಿ ಬಂದು ನಿಂತಿದ್ಲ ಅಲ್ವಾ, ಇವಾಗ ಅದ್ರಲ್ಲೇನೆ ಕೆಳಗಡೆ ಇಳಿದು ರಿಟರ್ನ್ ಬರ್ತಿರ್ತಾಳೆ. ಅಲ್ಲಿ ಒಂದು ಚಿಕ್ಕ ಬಂಡೆ ಇರುತ್ತೆ, ಆ ಗ್ಯಾಪ್ ಅಲ್ಲಿ ಹೋಗಿ ಹೌಸ್ಕೊತಾಳೆ. ಇವಳು ಇವಾಗ ಹೌಸ್ಕೊಂಡಿರುವ ಅದೇ ಬಂಡೆ ಮೇಲೆನೆ ಬೋಡೆ ತಲೆ ಮೇಲ್ ನಿಂತಿರ್ತಾನೆ. ಕೆಳಗಡೆ ಬಗ್ಗೆ ಹಾಗೆ ಹುಡುಕ್ತಿರ್ತಾನೆ. ಆದ್ರೆ ಆ ಬಂಡೆ ಕೆಳಗಡೆನೆ ನಮ್ಮ ಹೀರೋಯಿನ್ ಹೌಸ್ ಇರೋದು ಅವನಿಗೆ ಗೊತ್ತಾಗೋದಿಲ್ಲ, ಕಂಡು ಹಿಡಿಯೋದಕ್ಕಾಗೋದಿಲ್ಲ. ನಮ್ಮ ಹೀರೋಯಿನ್ ಹುಸುರು ಕೂಡ ಆಡ್ಬಾರ್ದು ಅಂತ ಹಾಗೆ ಸೈಲೆಂಟ್ ಆಗಿರ್ತಾಳೆ. ಸ್ವಲ್ಪ ಹೊತ್ತಲ್ಲಿ ಆ ಬೋಡೆ ತಲೆ ಕೂಡ ಹುಡುಕ್ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ ಮತ್ತೆ ಮೇಲ್ಗಡೆ ಹತ್ತಿ ಬಂದು ನೋಡ್ತಾಳೆ. ಇನ್ನವೇ ಆ ಬೋಟ್ ಆ ಜಾಗದಲ್ಲೇ ಇರುತ್ತೆ. ಸರಿ, ಆ ಸೈಕೋ ಕಿಲ್ಲರ್ ಎಲ್ಲಿ ಅಂತ ನೋಡಿದ್ರೆ ಅವನು ಅಲ್ಲಿರುವ ನದಿ ನೀರಲ್ಲಿ ಸ್ನಾನ ಮಾಡ್ತಿರ್ತಾನೆ. ನಮ್ಮ ಹೀರೋಯಿನ್ ನಿಧಾನಕ್ಕೆ ಹಾಗೆ ನೀರಿನ ಅಡಿಗೆ ಇಳಿದು ಒಳಗಡೆನೆ ಹಾಗೆ ಸ್ವಿಮ್ ಮಾಡ್ಕೊಂಡು ಆ ಬೋಟ್ ಹತ್ರ ಬಂದ್ಬಿಡ್ತಾಳೆ. ಆಮೇಲೆ ಆ ಬೋಟಿಗೆ ಕಟ್ಟಿರುವ ಹಗ್ಗವನ್ನ ಬಿಚ್ಚೋದಕ್ಕೆ ಟ್ರೈ ಮಾಡ್ತಾಳೆ, ಆಗ್ತಾ ಇಲ್ಲ. ಆ ಹಗ್ಗವನ್ನ ನೋಡಿದ್ರೆ ಅಲ್ಲಿರುವ ಒಂದು ಮರಕ್ಕೆ ಕಟ್ಟಲಾಗಿರುತ್ತೆ. ಸರಿ, ಅದನ್ನ ಬಿಚ್ಚೋಣ ಅಂತ ನಮ್ಮ ಹೀರೋಯಿನ್ ಹೋದ್ರೆ ಸಿಗೋಕೊಬಿಡ್ತಾಳೆ. ಏನು ಅಂತ ನೋಡಿದ್ರೆ ಆ ಲೂಸ್ ಹುಡುಗ ಅಲ್ಲಿ ಒಂದು ಟ್ರಾಪ್ ಅನ್ನ ಸೆಟ್ ಮಾಡಿ ಇಟ್ಟಿದ್ದಾನೆ. ಈ ಕರಡಿ ಚಿರತೆಗಳನ್ನೆಲ್ಲ ಹಿಡಿಯೋದಕ್ಕೆ ಒಂದು ರೀತಿ ಟ್ರಾಪ್ ಅನ್ನ ಸೆಟ್ ಮಾಡಿರ್ತಾರೆ ಅಲ್ವಾ, ಆ ರೀತಿ ಒಂದು ಟ್ರಾಪ್ ಅನ್ನ ಸೆಟ್ ಮಾಡಿ ಇಟ್ಟಿದ್ದಾನೆ. ನಮ್ಮ ಹೀರೋಯಿನ್ ಅವಳ ಕಾಳು ಸರಿಯಾಗಿ ಸಿಗೋಕೊಬಿಡ್ತು. ಕಿರ್ಚ್ಕೋತಿರ್ತಾಳೆ ಪಾಪ. ಸದನ ಕೇಳಿ ಸೈಕೋ ಡ್ರೆಸ್ ಅನ್ನೆಲ್ಲ ಚೇಂಜ್ ಮಾಡ್ಕೊಂಡು ಬೇಗ ಬೇಗ ಆ ಜಾಗಕ್ಕೆ ಓಡಿ ಬರ್ತಾನೆ. ನಮ್ಮ ಹುಡುಗಿ ಹೇಗಾದ್ರೂ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೀರಿಗೆ ಜಂಪ್ ಮಾಡಿ ಹೇಗೋ ಅಲ್ಲಿ ಇಲ್ಲಿ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಏನುವೆ ಕೆಲಸಕ್ಕೆ ಆಗ್ ಬರ್ಲಿಲ್ಲ. ಆ ಲೂಸ್ ಹುಡುಗ ಅಷ್ಟರಲ್ಲಿ ಚೈನ್ ಅನ್ನ ಹಿಡಿದು ದರದರನೆ ಎಳಿತಾನೆ. ಪಾಪ ನಮ್ಮ ಹೀರೋಯಿನ್ಗೆ ನೋವನ್ನ ತಡ್ಕೊಳ್ಳೋಕೆನೆ ಆಗೋದಿಲ್ಲ. ಅಷ್ಟರಲ್ಲಿ ನಮ್ಮ ಹೀರೋಯಿನ್ ಅವಳ ಬ್ಯಾಗ್ ಅನ್ನು ಓಪನ್ ಮಾಡಿ ಪೆಪ್ಪರ್ ಸ್ಪ್ರೇ ವನ್ನ ತೆಗೆದು ಅವನ ಮುಖಕ್ಕೆ ಚೆನ್ನಾಗಿ ಹೊಡೆದಿಟ್ಬಿಡ್ತಾಳೆ. ಪೆಪ್ಪರ್ ಸ್ಪ್ರೇ ತುಂಬಾನೇ ಖಾರವಾಗಿರುತ್ತೆ, ಅದು ಕಣ್ಣಿಗೆ ಬಿದ್ರೆ ಏನಾಗೋದು. ಸೊ ಫುಲ್ಲು ಉರಿತಿರುತ್ತೆ. ಕಿರ್ಚ್ಕೋತಿರ್ತಾನೆ ಹುಡುಗ, ನೀರಿಗೆ ಬಿದ್ದು ಮುಖವನ್ನ ತೊಳ್ಕೊತಿರ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಆ ಗ್ಯಾಪ್ ಅಲ್ಲಿ ಆ ಟ್ರಾಪ್ ಅನ್ನ ಬಿಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆ ಚೈನು ಅಲ್ಲಿರುವ ಒಂದು ಬಂಡೆಗೆ ಕಟ್ಟಾಕಿಟ್ಟಿರುತ್ತೆ. ಅದನ್ನು ಹೊಡೆಯೋದಕ್ಕೂ ಆಗ್ತಿಲ್ಲ, ಬಿಚ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಆಗಿರ್ಬೇಕಾದ್ರೆ ಅಲ್ಲಿರುವ ಬಂಡೆ ಮೇಲೆ ವಿಲ್ಲನ್ ಅವನ ಆ ಬಿಲ್ಲು ಬಾಣ ಇರುತ್ತೆ. ಅದನ್ನ ನೋಡಿದ ತಕ್ಷಣ ತಗೊಳ್ಳೋಣ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ವಿಲ್ಲನ್ ಮತ್ತೆ ಚೈನ್ ಅನ್ನು ಹಿಡಿದು ದರದರನೆ ಎಳೆದು ಬಿಡ್ತಾನೆ. ಹೀರೋಯಿನ್ ಮತ್ತೆ ಪೆಪ್ಪರ್ ಸ್ಪ್ರೇ ವನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲಿ ಆ ವಿಲ್ಲನ್ ಕೈಗೆ ಬಿಲ್ಲು ಬಾಣವನ್ನ ತಗೊಂಡು ನಮ್ಮ ಹೀರೋಯಿನ್ ಗೆ ಏಮ್ ಮಾಡಿ ನಿಂತ್ಕೊಬಿಡ್ತಾನೆ. ಸುಮ್ನೆ ಮರ್ಯಾದಿಂದ ಪೆಪ್ಪರ್ ಸ್ಪ್ರೇನ ಈ ಕಡೆ ನನ್ನ ಕಡೆಗೆ ಬಿಸಾಕ್ಬಿಡು, ಇಲ್ಲಾಂದ್ರೆ ನೋಡು ಬಾಣದಲ್ಲಿ ಹೊಡೆದು ಬಿಡ್ತೀನಿ. ಸೊ ನಮ್ಮ ಹೀರೋಯಿನ್ ಬೇರೆ ದಾರಿ ಇಲ್ಲದೆ ಕೊಟ್ಬಿಡ್ತಾಳೆ. ಅದನ್ನ ತೆಗೆದು ದೂರ ಬಿಸಾಕ್ಬಿಟ್ಟು, ನಾನು ನಿನ್ನ ಸಿಂಪಲ್ ಆಗಿ ಅನ್ಕೋಬಿಟ್ಟೆ, ಆದ್ರೆ ನೀನು ತುಂಬಾನೇ ಓವರ್ ಆಗಿ ಆಡ್ತಿದ್ಯಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಇಲ್ಲಿ ನೋಡು ಇವೆಲ್ಲ ಸುಮ್ನೆ ಆಟ ತಾನೆ, ಸುಮ್ನೆ ತಮಾಷೆಗೆ ತಾನೆ ಇವನ್ನೆಲ್ಲ ಮಾಡ್ತಿದ್ಯಾ, ಇದು ಜಸ್ಟ್ ಪ್ರಾಂಕ್ ತಾನೆ, ಇದನ್ನೆಲ್ಲ ಸೀರಿಯಸ್ ಆಗಿ ನೀನು ಮಾಡ್ತಾ ಇಲ್ಲ ಅಲ್ಲ, ಹೌದು ತಾನೆ ಅಂತ ಕೇಳಿದ್ರೆ ಅದಕ್ಕೆ ಸೈಕೋ, ಇಲ್ಲ ಇಲ್ಲ ಇವಾಗ ನಾವು ಒಂದು ರಿಚುವಲ್ ಅನ್ನ ಮಾಡ್ತಿದೀವಿ, ಆದ್ರಿಂದ ನಾನು ಹೇಳೋವರೆಗೂ ನೀನು ಏನನ್ನು ಮಾತಾಡಬಾರ್ದು, ಸೈಲೆಂಟ್ ಆಗಿರೋ ಅಂತ ಹೇಳ್ಬಿಟ್ಟು ನಮ್ಮ ಹೀರೋಯಿನ್ ಕಾಲು ಸಿಗಾಕೊಂಡಿರುವ ಟ್ರಾಪ್ ಅನ್ನ ರಿಮೂವ್ ಮಾಡಿ ಕೊಡ್ತಾನೆ. ಆಮೇಲೆ ಹೀರೋಯಿನ್ ಅನ್ನ ಅಲ್ಲಿರುವ ಒಂದು ಮರಕ್ಕೆ ಕಟ್ಟಾಕಿಡ್ತಾನೆ. ಅವನಿಗೆ ಈ ಜಾಗ ತುಂಬಾನೇ ಪರಿಚಯವಿರುವ ಜಾಗ, ಆದ್ರಿಂದ ಅಲ್ಲಿರುವ ಹಣ್ಣುಗಳನ್ನೆಲ್ಲ ಕಿತ್ತು ಬಂದು ನಮ್ಮ ಹೀರೋಯಿನ್ ಗೆ ತಿನ್ನಿಸ್ಕೊಡ್ತಿರ್ತಾನೆ. ನಮ್ಮ ಹೀರೋಯಿನ್ ಸರಿ ಅಂತ ತಿಂತಿರ್ತಾಳೆ. ಯಾಕೆಂದ್ರೆ ಮತ್ತೆ ನಮ್ಮ ಹೀರೋಯಿನ್ ಅವನ ಜೊತೆ ಹೋರಾಡೋದಕ್ಕೆ ಅವಳಿಗೆ ಸ್ವಲ್ಪ ಸ್ಟಾಮಿನಾ ಸ್ಟ್ರೆಂತ್ ಎಲ್ಲ ಬೇಕಲ್ವಾ. ಹೀಗೆ ಹೊಟ್ಟೆಶ್ವಲಿ ವೀಕ್ ಆಗಿರ್ತಿದ್ರೆ ಹೇಗೆ ಇವನ ಹತ್ರದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕಾಗುತ್ತೆ. ಆದ್ರಿಂದಾನೆ ಆಮೇಲೆ ಆ ಸೈಕೋ ಹತ್ರ ಯಾಕೋ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಕೇಳಿದ್ರೆ, ನೀನು ತಾನೇ ಈ ಜಾಗವನ್ನು ಚೂಸ್ ಮಾಡಿ ಈ ಜಾಗಕ್ಕೆ ಬಂದೆ, ನಾನು ನಿನಗೆ 2 ಆಪ್ಷನ್ ಅನ್ನ ಕೊಟ್ಟೆ, ಆದ್ರೆ ನೀನು ತಾನೇ ಈ ಜಾಗವನ್ನು ಚೂಸ್ ಮಾಡಿದ್ದು, ಇಲ್ಲಿಗೆ ಬಂದಿರೋದು, ನೋಡೋಣ ನಿನ್ನಿಂದ ಎಷ್ಟು ನೋವನ್ನ ತಡ್ಕೊಳ್ಳೋಕೆ ಆಗುತ್ತೆ ಅಂತ ನೋಡೋಣ ಅಂತ ಹೇಳ್ತಿರ್ತಾನೆ. ಆವತ್ತಿನ ದಿನ ರಾತ್ರಿ ಪೂರ್ತಿ ಅಲ್ಲೇನೆ ನಮ್ಮ ಹೀರೋಯಿನ್ ಅನ್ನ ಕಟ್ಟಾಕಿಟ್ಟಿರ್ತಾನೆ. ಮಳೆ ಬೇರೆ ಬರ್ತಿರುತ್ತೆ. ನೋವೇನೆ ಈ ರಿಚುವಲ್ ಅಲ್ಲಿ ನಮ್ಮನ್ನ ನೆಕ್ಸ್ಟ್ ಸ್ಟೇಜ್ ಗೆ ತಗೊಂಡು ಹೋಗುತ್ತೆ, ಅದೇನೆ ಸಂಪ್ರದಾಯ ಅನ್ನೋ ರೀತಿ ಹೇಳ್ಬಿಟ್ಟು ಹುಡುಗ ಮಲ್ಗೋದಕ್ಕೆ ಹೋಗ್ಬಿಡ್ತಾನೆ. ಹೀರೋಯಿನ್ ರಾತ್ರಿ ಪೂರ್ತಿ ಮಳೆಯಲ್ಲಿ ನೆನಿತಾನೆ ಇರ್ತಾಳೆ. ನೆಕ್ಸ್ಟ್ ದಿನ ಬೆಳಗ್ಗೆನೂ ಆಗ್ಬಿಡುತ್ತೆ. ನಮ್ಮ ಹೀರೋಯಿನ್ ಗೆ ಕಟ್ಟಿ ಹಾಕಿ ಬೋಟ್ ಅಲ್ಲಿ ಕೂರಿಸಿ ಅವಳನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ನಿನ್ನ ಬಗ್ಗೆ ನಾನು ಹುಡುಕಿ ನೋಡ್ದೆ, ರೇಂಜರ್ಸ್ ಹತ್ರ ಇಲ್ಲಿಗೆ ಬರೋರು ಅವರ ಐಡಿ ಕಾರ್ಡ್, ಆಧಾರ್ ಕಾರ್ಡ್ ಅಂತ ಎಲ್ಲವನ್ನು ಕೊಟ್ಟು ಡೀಟೇಲ್ಸ್ ಅನ್ನು ಕೊಟ್ಟು ಬರ್ಬೇಕು, ಅದೇ ತರ ನೀನು ಕೊಟ್ಟು ಬಂದಿದ್ದೆ. ಸೊ ಅದರಿಂದಾನೇ ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಾಗ್ಲಿಕ್ಕೆ ಬಂತು. ಸೊ ನೀನು ಬೆಟ್ಟ ಹತ್ತೋದು, ನಿನ್ನ ಬಾಯ್ ಫ್ರೆಂಡ್ ಸತ್ತೋಗಿದ್ದು, ಇವು ಎಲ್ಲವೂ ಅದರಿಂದಾನೇ ನನಗೆ ಗೊತ್ತಾಗ್ಲಿಕ್ಕೆ ಬಂತು. ನಿನ್ನ ಫೈಲ್ ಅನ್ನ ನೋಡಿ, ಸರಿ ಸತ್ತೋಗಿದ್ದ ನಿನ್ನ ಬಾಯ್ ಫ್ರೆಂಡ್ ಅನ್ನ ಊತಾಕ್ದಾ ಇಲ್ಲ ಸುಟ್ಟಾಕ್ದಾ ಅಂತ ಕೇಳ್ಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋಯಿನ್ ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇದ್ರೂ ಅವನ ಜೊತೆ ಮಾತಾಡ್ಕೊಂಡೆ ನಿಧಾನಕ್ಕೆ ಅಲ್ಲಿಂದ ಎಸ್ಕೇಪ್ ಆಗೋ ದಾರಿಯನ್ನು ನೋಡ್ತಿರ್ತಾಳೆ. ಅವನವೇ ಹಿಂದೆಯಿಂದ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾನೆ ಇರ್ತಾನೆ. ನಮ್ಮ ಹೀರೋಯಿನ್, ಇಲ್ಲಿ ನೋಡು ಆಗೋಯ್ತು, ಅದು ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್, ಆದ್ರಿಂದ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಅದನ್ನ ಸೈಕೋ ನೋಡ್ಬಿಡ್ತಾನೆ. ಅಷ್ಟೇ ಹಾಗೆ ಹಿಡಿದು ನಮ್ಮ ಹೀರೋಯಿನ್ ಅನ್ನ ನೀರಿಗೆ ತಳ್ಬಿಡ್ತಾನೆ.
ಕೈಗೂ ಹಗ್ಗ ಕಟ್ಟಿದೆ, ಕಾಲಿಗೂ ಹಗ್ಗ ಕಟ್ಟಿದೆ. ಸೊ ನಮ್ಮ ಹೀರೋಯಿನ್ ಕೈಗೆ ಕಟ್ಟಿರುವ ಹಗ್ಗ ಹಾಗೆ ಬೋಟಿನ ಜೊತೆಗೆ ಅಟ್ಯಾಚ್ ಆಗಿ ಕಟ್ಟಿಟ್ಟಿರ್ತಾನೆ. ಸೊ ಇವನು ಬೇಗನೆ ಬೋಟ್ ಅಲ್ಲಿ ಹೋಗ್ತಾನೆ. ಆವಾಗ ನಮ್ಮ ಹೀರೋಯಿನ್ ಹಿಂದೆನೆ ಮರ, ಬಂಡೆ, ಮಣ್ಣು ಅಂತ ಎಲ್ಲಾ ಕಡೆನೂ ಡ್ಯಾಶ್ ಮಾಡಿ ಏಟಾಗಿ ಬರ್ತಿರ್ತಾಳೆ. ಮೈ ಎಲ್ಲ ನೊಂದೋಗ್ಬಿಡುತ್ತೆ. ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಅಲ್ಲಿಂದ ಇನ್ನವೇ ಕೆಳಗಡೆ ಇಳಿಬೇಕು ಅನ್ಸುತ್ತೆ. ನಮ್ಮ ಹೀರೋಯಿನ್ ಹಾಗೆ ನಿಧಾನಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ಒಳಗಡೆ ಹೋಗ್ತಾ ಹೋಗ್ತಾ ಅಲ್ಲಿರುವ ಜಾಗವೇ ತುಂಬಾನೇ ವಿಚಿತ್ರವಾಗಿರುತ್ತೆ. ಸೊ ಇಬ್ಬರು ಫೈನಲ್ ಆಗಿ ಹೇಗೋ ಕೆಳಗಡೆ ಬಂದ್ಬಿಡ್ತಾರೆ. ಅಲ್ಲಿರುವ ಒಂದು ಜಾಗಕ್ಕೆ ಹಾಗೆ ನಡ್ಸ್ಕೊಂಡೇ ಕರ್ಕೊಂಡು ಹೋಗ್ತಾನೆ. ಒಳಗಡೆ ಹೋಗ್ತಾ ಹೋಗ್ತಾ ಕೆಟ್ಟ ಸ್ಮೆಲ್ ಬರ್ತಿರುತ್ತೆ. ಏನು ಅಂತ ನೋಡಿದ್ರೆ ಒಳಗಡೆ ಪೂರ್ತಿ ಮನುಷ್ಯರ ಡೆಡ್ ಬಾಡಿಗಳನ್ನ ಹಾಗೆ ನೇತಾಡ್ಸಿ ಬಿಟ್ಟಿರ್ತಾನೆ. ನಮ್ಮ ಹೀರೋಯಿನ್ ಅದನ್ನ ನೋಡ್ಬಿಟ್ಟು ಏನಿದು, ಏನು ನಡೀತಿದೆ ಈ ಜಾಗದಲ್ಲಿ ಅಂತ ಗಾಬರಿಯಾಗಿ ಕೇಳ್ತಾಳೆ. ಈ ಲೂಸು ಕನೆಕ್ಷನ್ ಇಲ್ಲದೆ ಏನೇನೋ ಮಾತಾಡ್ತಿರ್ತಾನೆ. ರಿಚುವಲ್ ಅನ್ನೋದು ಎಷ್ಟು ದೊಡ್ಡ ಇಂಪಾರ್ಟೆಂಟ್ ಕೆಲಸ ಗೊತ್ತಾ? ಸಂಪ್ರದಾಯಗಳೇ ನಮಗೆ ತುಂಬಾ ವಿಷಯಗಳನ್ನ ಕಳಿಸ್ಕೊಡುತ್ತೆ. ಬಲಿ ಕೊಡೋದೇ ನಮ್ಮನ್ನ ಕಾಪಾಡುತ್ತೆ. ನಿನಗೆ ಒಂದು ವಿಷಯ ಗೊತ್ತಾ? ಕೆಲವೊಂದು ಬುಡಕಟ್ಟಿನ ಜನರು ಆತ್ಮಗಳನ್ನ ಕ್ಯಾಚ್ ಮಾಡೋದಕ್ಕಾಗಿ ಆ ಆತ್ಮಗಳಿಗೆ ಸ್ವಂತವಾಗಿರೋರನ್ನೇ ಕೊಂದು ಅವ್ರಗಳ ಲಿವರ್ ಅನ್ನ ಕಿತ್ತು ತಿಂತಾರೆ. ಸೊ ಒಂದು ಒಳ್ಳೆ ಆತ್ಮ ಸಿಗೋದು ಎಷ್ಟು ಕಷ್ಟ ಗೊತ್ತಾ? ನಿನಗೆ ಅದ್ರ ಬಗ್ಗೆ ಏನಾದ್ರೂ ಗೊತ್ತಾ ಅನ್ನೋ ರೀತಿ ಕನೆಕ್ಷನ್ ಇಲ್ಲದೆ ಮಾತಾಡ್ತಿರ್ತಾನೆ. ಅದು ಮಾತ್ರ ಇಲ್ಲ, ಇಲ್ಲಿ ಸತ್ತು ಡೆಡ್ ಬಾಡಿಯಾಗಿ ನೇತಾಡ್ತಾ ಇದ್ದಾರೆ ಅಲ್ವಾ, ಇವರೆಲ್ಲ ಈ ಕಾಡಿನ ಒಳಗಡೆ ಬಂದು ಮಾಯವಾದವರೇ, ಕಾಣೆ ಆಗಿರೋವ್ರೆ. ಅವರೆಲ್ಲರನ್ನು ಕೊಂದು ಅವ್ರಗಳ ಬೋಟಿ ಗಿಟಿ ಎಲ್ಲವನ್ನು ಹೊರಗಡೆ ತೆಗ್ದಾಕಿಟ್ಟಿರ್ತಾನೆ ಈ ಸೈಕೋ. ಅದು ಮಾತ್ರವೇ ಇಲ್ಲದೆ ಇವನು ಬೀಫ್ ಮೀಟ್ ಅಂದ್ಬಿಟ್ಟು ಮಾಂಸಗಳನ್ನ ಮಾರ್ತಿದ್ದಾನೆ ಅಲ್ವಾ. ಸೂಪರ್ ಮಾರ್ಕೆಟ್ ಗೆ ಹೋಗಿ ರೀಫಿಲ್ ಕೂಡ ಮಾಡಿ ಬರ್ತಾನಲ್ಲ. ನಮ್ಮ ಹೀರೋಯಿನ್ ಕೂಡ ಆವಾಗ್ಲೇ ತಿಂದ್ಲಲ್ಲ, ಆ ಮಾಂಸ ಬೇರೆ ಯಾವ್ದೋ ಅಲ್ಲ, ಮನುಷ್ಯರ ಮಾಂಸ. ಈ ಜಾಗವೇ ಅದಕ್ಕಾದ ಫ್ಯಾಕ್ಟ್ರಿನೇ. ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಗೆ ವಾಮಿಟ್ ಬರೋ ರೀತಿ ಆಗ್ತಿರುತ್ತೆ. ಲೋ ಬಿಟ್ಬಿಡು ಅಂತ ಎಷ್ಟೋ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿರ್ತಾಳೆ. ಆದ್ರೆ ಅವನು ಬಿಡದೆ ನಮ್ಮ ಹೀರೋಯಿನ್ ಹಿಡಿದು ದರದರನಿ ಎಳೆದು ಬಂದು ಒಂದು ಜಾಗದಲ್ಲಿ ಕೂರ್ಸಿ ಇನ್ನ ಟೈಟ್ ಆಗಿ ಕಟ್ಟಾಕಿಟ್ಬಿಡ್ತಾನೆ. ನಮ್ಮ ಹೀರೋಯಿನ್ ಅವನನ್ನ ನೋಡಿ, ಯಾಕೋ ಈ ರೀತಿ ಎಲ್ಲ ಮಾಡ್ತಿದ್ಯಾ? ಚಿಕ್ಕ ವಯಸ್ಸಿನಲ್ಲಿ ನಿನ್ನನ್ನ ಯಾರಾದ್ರೂ ಟಾರ್ಚರ್ ಮಾಡಿದ್ರಾ? ಅದಕ್ಕೇನೆ ಈ ರೀತಿ ಎಲ್ಲ ನೀನು ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಿರ್ತಾಳೆ. ಆ ಕ್ವಶನ್ ಆ ಹುಡುಗನಿಗೆ ಒಂದು ಚೂರು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಫಟ್ ಅಂತ ಅಲ್ಲಿಂದ ಗಾಬರಿಯಾಗಿ ಎದ್ದು ಹೋಗ್ಬಿಡ್ತಾನೆ. ನಮ್ಮ ಹೀರೋಯಿನ್ ಗೆ ಭಯ ಆಗ್ಬಿಡುತ್ತೆ. ಇವನು ಎಲ್ಲಿಗೆ ಹೋದ, ಮತ್ತೆ ರಿಟರ್ನ್ ಯಾವಾಗ ಇಲ್ಲಿಗೆ ಬರ್ತಾನೆ ಅಂತ ಸುತ್ತಮುತ್ತ ನೋಡಿ ತುಂಬಾನೇ ಹೆದರ್ಕೊತಿರ್ತಾಳೆ. ನೋಡಿದ್ರೆ ಫಟ್ ಅಂತ ಆ ಜಾಗಕ್ಕೆ ರಿಟರ್ನ್ ಬಂದು ನಮ್ಮ ಹೀರೋಯಿನ್ ಹಿಡಿದು ದರದರನಿ ಎಳೆದು ಹೋಗ್ತಾನೆ. ಅಷ್ಟೇ ಹಾಗೆ ನಮ್ಮ ಹೀರೋಯಿನ್ ಅನ್ನು ನೇತಾಡ್ಸಿ ಬಿಟ್ಬಿಡ್ತಾನೆ. ಮಾಂಸವನ್ನ ಹೇಗೆ ಫೆರ್ಟಿಲೈಸ್ ಮಾಡೋದು ಅಂತ ನಮ್ಮ ಹೀರೋಯಿನ್ ಗೆ ಕ್ಲಾಸ್ ತೆಗಿತಿರ್ತಾನೆ. ಇವಳನ್ನು ಕೊಂದು ಇವಳ ಮಾಂಸವನ್ನ ಹೇಗೆಲ್ಲ ಅವನು ಫೆರ್ಟಿಲೈಸ್ ಮಾಡ್ತಾನೆ, ಏನೆಲ್ಲ ಮಾಡ್ತಾನೆ ಅನ್ನೋದನ್ನ ಅವಳಿಗೆ ಆಲ್ರೆಡಿ ಹೇಳ್ಕೊಡ್ತಿದ್ದಾನೆ. ಆವಾಗ ನಮ್ಮ ಹೀರೋಯಿನ್ ಅವನನ್ನ ಡೈವರ್ಟ್ ಮಾಡೋದಕ್ಕಾಗಿ ಅಲ್ಲಿರುವ ಒಂದು ಫೋಟೋವನ್ನ ನೋಡ್ಬಿಟ್ಟು ಅವನ ಹತ್ರ ಮಾತಾಡಿಸ್ತಾಳೆ. ಆ ಫೋಟೋದಲ್ಲಿ ಇರ್ತಾ ಇರೋರು ನಿನ್ನ ಅಮ್ಮನ ಅಂತ ಕೇಳ್ಬೇಕಾದ್ರೆ ಈ ಜಾಗದಲ್ಲಿ ಆ ಬೋಡೆ ತಾಳೆ ಇನ್ನೊಂದು ದೊಡ್ಡ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಅದು ಏನು ಅಂದ್ರೆ ಫಸ್ಟ್ ಇವನು ಕೊಂದಿದ್ದೆ ಅವರ ಅಮ್ಮನನ್ನೇ ಕೊಂದಂತೆ. ಅವರನ್ನ ಕೊಂದು ಅವರ ಲಿವರ್ ಅನ್ನ ತಿಂದನಂತೆ. ಆವಾಗ್ಲೇನೆ ಅವರ ಆತ್ಮ ಯಾವಾಗ್ಲೂ ಇವನ ಜೊತೆನೆ ಇರುತ್ತೆ ಅಂತ ಇವನಿಗೆ ಒಂದು ನಂಬಿಕೆ. ಇವಾಗ ನಮ್ಮ ಹೀರೋಯಿನ್ ಹತ್ರನು ನಿನ್ನನ್ನು ಅದೇ ರೀತಿನೇ ಸಾಯಿಸ್ತೀನಿ, ಅದೇ ರೀತಿನೇ ತಿಂತೀನಿ, ನಿನ್ನನ್ನು ಕೊಂದು ನಿನ್ನ ಲಿವರ್ ಅನ್ನ ತಿಂತೀನಿ, ಆವಾಗ್ಲೇನೆ ನೀನು ಯಾವಾಗ್ಲೂ ನನ್ನ ಜೊತೆನೆ ಇರ್ತೀಯ ಅಂತ ಫುಲ್ ಕಂಪ್ಲೀಟ್ ಸೈಕೋ ರೀತಿ ಮಾತಾಡ್ತಿರ್ತಾನೆ. ಇದೇನೇ ಚಾನ್ಸ್ ಅಂದ್ಬಿಟ್ಟು ನಮ್ಮ ಹೀರೋಯಿನ್ ಸರಿಯಾಗಿ ಅವನನ್ನ ಲಾಕ್ ಮಾಡಿ ಅವನ ಕಿವಿಯನ್ನ ಚೆನ್ನಾಗಿ ಕೊಚ್ಚಿಟ್ಬಿಡ್ತಾಳೆ. ಇವಾಗ ಹಗ್ಗದಲ್ಲಿ ನಮ್ಮ ಹೀರೋಯಿನ್ ಮತ್ತೆ ಅವನು ಇಬ್ಬರುವೆ ನೇತಾಡ್ತಿರ್ತಾರೆ. ಸೊ ವೆಯ್ಟ್ ತಡ್ಕೊಳಕ್ಕೆ ಆಗದೆ ಆ ಹಗ್ಗ ಕಟ್ ಆಗ್ಬಿಡುತ್ತೆ. ಇದೇನೆ ನಮ್ಮ ಹೀರೋಯಿನ್ ಗೆ ಬೇಕಾಗಿದ್ದು. ಸೊ ಕೆಳಗಡೆ ಬಿದ್ದಿದ್ದ ತಕ್ಷಣ ನಮ್ಮ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗೋದಕ್ಕೆ ನೋಡ್ತಾಳೆ. ಅವನು ಶರ್ಟ್ ಅನ್ನೆಲ್ಲ ಹಿಡಿದು ಅರ್ಧಾಕ್ಬಿಡ್ತಾನೆ. ಆದ್ರೂ ನಮ್ಮ ಹೀರೋಯಿನ್ ಅಲ್ಲಿಂದ ಓಡಿ ಹೋಗಿ ಎಸ್ಕೇಪ್ ಆಗಿ ಬೇಗ ಬಂದು ಅಲ್ಲಿ ನೀರು ಹರಿತಿರುತ್ತೆ. ಸೊ ಅದಕ್ಕೆ ಜಂಪ್ ಮಾಡ್ಕೊತಾಳೆ. ಹಿಂದೆನೆ ಚೇಸ್ ಮಾಡಿ ಬಂದಿದ್ದ ಬೋಡೆ ತಲೆ ಕೂಡ ನೀರಿಗೆ ಜಂಪ್ ಮಾಡ್ಕೊತಾನೆ. ಆಕ್ಚುಲಿ ನಮ್ಮ ಹೀರೋಯಿನ್ ಕೈಗೆ ಒಂದು ಹಗ್ಗ ಕಟ್ಟಿರುತ್ತೆ. ಆ ಹಗ್ಗದ ಇನ್ನೊಂದು ಎಂಡನ್ನ ಬೋಡೆ ತಲೆ ಸೈಕೋ ತಗೊಂಡು ಅವನ ಸೊಂಟಕ್ಕೆ ಕಟ್ಕೊತಾನೆ. ಇವರಿಬ್ಬರುವೆ ಆ ಹಗ್ಗದ ಒಂದೊಂದು ಎಂಡಲ್ಲಿ ಕಟ್ಕೊಂಡಿದ್ದಾರೆ. ನೀರಿನ ಸ್ಪೀಡ್ ಬೇರೆ ಜಾಸ್ತಿ ಇರ್ತಿದೆ. ಆದ್ರಿಂದ ನಮ್ಮ ಹೀರೋಯಿನ್ ಫಸ್ಟ್ ಕೊಚ್ಚಿ ಹೋಗ್ತಿರ್ತಾಳೆ. ಸೈಕೋನು ಹಿಂದೆನೆ ಕಟ್ಟಲಾಗಿದ್ದಾನೆ ಅಲ್ವಾ, ಅವನುವೆ ಹಿಂದೆನೆ ಸ್ಪೀಡ್ ಆಗಿ ಬರ್ತಿರ್ತಾನೆ. ಫೈನಲ್ ಆಗಿ ಒಂದು ಫಾಲ್ಸ್ ಹತ್ರ ಬಂದ್ಬಿಡ್ತಾರೆ. ಹಗ್ಗ ಒಂದು ಬಂಡೆಯಲ್ಲಿ ಸಿಗೋಕೆ ಬಿಡುತ್ತೆ. ಹೀರೋಯಿನ್ ಮತ್ತೆ ಸೈಕೋ ಸರಿಯಾಗಿ ಸಿಗೋಕೆ ಬಿಟ್ಟಿದ್ದಾರೆ. ಇಬ್ಬರುವೆ ನೇತಾಡ್ತಿರ್ತಾರೆ. ಇವಾಗ್ಲೇನೆ ನಮ್ಮ ಹೀರೋಯಿನ್ ಅವನ ಮುಖವನ್ನೇ ನೋಡ್ತಾಳೆ. ಲೋ ಬೋಡೆ ತಲೆ, ಯಾಕೋ ಇಷ್ಟೊಂದು ಟಾರ್ಚರ್ ಮಾಡ್ತಿದ್ಯಾ, ಯಾಕೋ ಹಿಂದೆನೆ ಬರ್ತಿದ್ಯಾ, ಬಿಟ್ಬಿಡು ಅಂತ ಮಾತಾಡ್ತಿರ್ಬೇಕಾದ್ರೇನೆ ಹಗ್ಗ ಸ್ಲಿಪ್ ಆಗಿ ಇಬ್ಬರುವೆ ವಾಟರ್ ಫಾಲ್ಸ್ ಒಳಗಡೆ ಬೀಳ್ತಾರೆ. ಆವಾಗ ಬೋಡೆ ತಲೆಗೆ ಏಟಾಗ್ಬಿಡುತ್ತೆ. ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ನಮ್ಮ ಹೀರೋಯಿನ್ ನೀರಿನ ಅಡಿನಲ್ಲಿ ಹಗ್ಗವನ್ನ ಬಿಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಹಗ್ಗವನ್ನ ಬಿಚ್ಚೋದಕ್ಕೇನೆ ಆಗ್ತಿಲ್ಲ. ಸರಿ ಆಯ್ತು, ಬೇರೆ ದಾರಿನೇ ಇಲ್ಲ, ಈ ಬೋಡೆ ತಲೆನ ಹೊಡೆದು ಕೊಂದ್ಬಿಡೋಣ ಅಂತ ಬೇಗ ಸೈಡ್ಗೆ ಬಂದು ಒಂದು ದೊಡ್ಡ ಬಂಡೆಯನ್ನು ತಗೊಂಡು ಹೋಗಿ ಅವನ ತಲೆ ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ನೀರಿನ ನಾಟ ತುಂಬಾನೇ ಜಾಸ್ತಿ ಇರ್ತಿದೆ. ನಮ್ಮ ಹೀರೋಯಿನ್ ಮುಳುಗ್ತಿರುತ್ತೆ. ಅಯ್ಯೋ ದೇವ್ರೆ ಅಂತ ಫೀಲ್ ಮಾಡಿದ ನಮ್ಮ ಹೀರೋಯಿನ್ ಸರಿ ಆಯ್ತು, ಹಗ್ಗವನ್ನಾದ್ರೂ ಬಿಚ್ಕೊಳ್ಳೋಣ ಅಂತ ಅವಳ ಕೈಗೆ ಕಟ್ಟಿರುವ ಹಗ್ಗವನ್ನ ಬಿಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಒಂದು ಬಂಡೆಯಿಂದ ಹಗ್ಗಕ್ಕೆ ಹೊಡಿತಿರ್ತಾಳೆ, ಆ ಹಗ್ಗ ಕಟ್ಟಾಗ್ಲಿ ಅಂತ. ಆ ಸಮಯ ಅಂತ ನೋಡಿ ನಮ್ಮ ಸೈಕೋ ಕಿಲ್ಲರ್ ಎದ್ಬಿಡ್ತಾನೆ. ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಬೇಗ ಓಡಿ ಹೋಗಿ ಅವಳ ಕೈಗೆ ಒಂದು ಚೈನ್ ಕಟ್ಟಿರುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡಿನೇ ಅವನ ಕತ್ತಿಗೆ ಕಟ್ಟಿ ಅವನನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವನು ನಮ್ಮ ಹೀರೋಯಿನ್ ಅನ್ನ ಹಿಡಿದು ತಳ್ಬಿಟ್ಬಿಟ್ಟು ಅವಳ ಜೊತೆ ಜೋರಾಗಿ ಜಗಳ ಮಾಡ್ತಾನೆ. ಇಬ್ಬರು ಒಬ್ಬರಿಗೊಬ್ರು ಚೆನ್ನಾಗಿ ಹೊಡ್ಕೋತಾರೆ. ಒಂದು ಸ್ಟೇಜ್ ಅಲ್ಲಿ ವಿಲ್ಲನ್ ನಮ್ಮ ಹೀರೋಯಿನ್ ಕೆಳಗಡೆ ಹಾಕಿ ಅವಳ ಮೇಲೆ ಕೂತ್ಕೊಬಿಡ್ತಾನೆ.
ಹೋಗ್ಬಿಡ್ತಾನೆ. ಅವಳ ಕುತ್ತಿಗೆಯನ್ನು ಹಿಡಿದು ಅವಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ನಮ್ಮ ಹೀರೋಯಿನ್ ಕೈಯಲ್ಲೂ ಆಗ್ತಿಲ್ಲ, ಅವಳ ಕಣ್ಣೆಲ್ಲ ಮೇಲ್ ಹೋಗ್ಬಿಡುತ್ತೆ. ಆ ಸಮಯದಲ್ಲಿ ಸೈಕೋಗೆ ನಮ್ಮ ಹೀರೋಯಿನ್ ಅನ್ನು ನೋಡ್ಬೇಕಾದ್ರೆ ಅವರ ಅಮ್ಮನನ್ನ ನೋಡೋ ರೀತಿ ಫೀಲ್ ಆಗ್ಬಿಡುತ್ತೆ. ಸೊ ಸ್ವಲ್ಪ ಬ್ಯಾಕ್ ಹೊಡಿತಾನೆ. ಸೊ ಆ ಗ್ಯಾಪ್ ಅನ್ನು ಯೂಸ್ ಮಾಡ್ಕೊಂಡು ನಮ್ಮ ಹೀರೋಯಿನ್ ಅವನನ್ನ ಹಿಡಿದು ಕೆಳಗಡೆ ತಳ್ಬಿಟ್ಟು ಒಂದು ಬಂಡೆಯನ್ನು ತಗೊಂಡು ಅವನ ಕಾಲಿಗೆನೆ ಹಾಕು ಒಡಿ ಅಂತ ಹೊಡೆದು ಅವನ ಒಂದು ಕಾಲ್ ಬೋನನ್ನೇ ಮುರಿದಾಕ್ಬಿಡ್ತಾಳೆ. ಸೊ ಬೋಡೆ ತಲೆ ಕಿರ್ಚಿ ಅಳ್ತಿರ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿರುತ್ತೆ, ಎನರ್ಜಿನೇ ಇಲ್ಲ. ಸೊ ಅವಳು ಒಂದು ಕಡೆ ಬಿದ್ದಿರ್ತಾಳೆ, ಹಾಗೆ ಕತ್ತಲೆ ಆಗ್ಬಿಡುತ್ತೆ. ಆಮೇಲೆ ನಮ್ಮ ಹೀರೋಯಿನ್ ಹಾಗೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆಕ್ಚುಲಿ 5 ತಿಂಗಳಾಗಿ ಯಾರ ಹತ್ರನೂ ಯಾವ್ದ್ರ ಬಗ್ಗೆನೂ ಮಾತಾಡದೆ ಸೈಲೆಂಟ್ ಆಗಿ ಇದ್ಕೊಂಡು ಮನ್ಸೊಳಗಡೆ ನೋವನ್ನ ಇಟ್ಕೊಂಡು ಒಬ್ಬರ ಹತ್ರನೂ ಅದನ್ನ ಬಾಯ್ ಬಿಟ್ಟು ಹೇಳ್ಕೊಳ್ದೆ ತುಂಬಾನೇ ಕಷ್ಟಗಳನ್ನ ಅನುಭವಿಸ್ಕೊಂಡು ನೊಂದ್ಕೊಂಡಿದ್ದಾಳೆ ಹುಡುಗಿ. ಸತ್ತೋಗಿದ ಅವಳ ಬಾಯ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ಕೊಂಡು. ಸೊ ಇವಾಗ್ಲೇನೆ ಅದ್ರ ಬಗ್ಗೆ ಓಪನ್ ಅಪ್ ಆಗಿ ಮಾತಾಡೋದಕ್ಕೆ ಒಂದು ಸ್ಟೇಜ್ ಗೆ ಬಂದಿದ್ದಾಳೆ. ಅವಳ ಮನ್ಸು ಬಿಚ್ಚಿಟ್ಟು ಇವಾಗ ಮಾತಾಡ್ತಾಳೆ. ನಾನು ಬೇಕು ಅಂತ ನನ್ನ ಬಾಯ್ ಫ್ರೆಂಡ್ ಅವರ ಹಗ್ಗವನ್ನ ಬಿಚ್ಕೊಡ್ಲಿಲ್ಲ, ಕಟ್ ಮಾಡ್ಲಿಲ್ಲ. ಆದ್ರೆ ನನಗೆ ಬೇರೆ ದಾರಿ ಇರ್ಲಿಲ್ಲ. ನನ್ನ ಬಾಡಿ ವೆಯ್ಟ್, ಅವರ ಬಾಡಿ ವೆಯ್ಟ್, ಟೆಂಟಿನ ವೆಯ್ಟ್, ಯಾರಾದ್ರೂ ಒಬ್ಬರಾದ್ರೂ ಉಳಿಬೇಕು ಅಂದ್ರೆ ಬೇರೆ ದಾರಿನೇ ಇಲ್ಲ, ಕಟ್ ಮಾಡಿ ಬಿಡ್ಲೇಬೇಕಾಗಿತ್ತು ಹಗ್ಗವನ್ನ. ಆದ್ರೆ ನನಗೆ ಕಟ್ ಮಾಡಿದ್ದು ಅಂತ ಹೇಳಿ ಮಾತಾಡ್ಬಿಟ್ಟು ಹಾಗೆ ಮಲ್ಗಿ ನಿದ್ದೆ ಮಾಡ್ಬಿಡ್ತಾಳೆ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಹುಡುಗ ನೋಡಿ ಕೈಯಲ್ಲಿ ಒಂದು ಚಾಕುವನ್ನ ಹಿಡಿದು ಕೂತಿರ್ತಾನೆ. ಎಲ್ಲಿ ಹೀರೋಯಿನ್ ಅವನನ್ನ ಏನಾದ್ರೂ ಮಾಡ್ಬಿಡ್ತಾಳೋ ಅಂತ ಹೆದರ್ಕೊಂಡು ಕೈಯಲ್ಲಿ ಚಾಕುವನ್ನ ಹಿಡಿದು ಕೂತಿದ್ದಾನೆ. ಆವಾಗ ನಮ್ಮ ಹೀರೋಯಿನ್ ಅವನ ಹತ್ರ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಎಷ್ಟು ದಿನಗಳಾಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಬೋಡೆ ತಲೆ 12 ದಿನ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ್ಲೇ ನಮ್ಮ ಹೀರೋಯಿನ್ ಬೋಡೆ ತಲೆ ಹತ್ರ ಒಂದು ಡೀಲಿಂಗ್ ಅನ್ನ ಮಾತಾಡ್ತಾಳೆ. ಇಲ್ಲಿ ನೋಡು, ನಮಗೆ ಆಪೋಸಿಟ್ ಅಲ್ಲಿ ಒಂದು ಬೆಟ್ಟ ಇರ್ತಿದೆಯಲ್ಲ, ಇದನ್ನ ಮಾತ್ರ ನಾವು ಹತ್ತಿ ಕ್ರಾಸ್ ಮಾಡಿ ದಾಟಿ ಹೋಗ್ಬಿಟ್ರೆ, ಕಷ್ಟಪಟ್ಟು ಹೋಗ್ಬಿಟ್ರೆ ಬೇಗನೆ ನಾವು ಮೇನ್ ರೋಡ್ ಅನ್ನ ಕ್ಯಾಚ್ ಮಾಡ್ಬಿಡ್ಬಹುದು. ಆಮೇಲೆ ನಾವು ಅಲ್ಲಿಂದ ಬೇಗನೆ ಎಸ್ಕೇಪ್ ಆಗ್ಬಿಡ್ಬಹುದು. ಸೊ ಬಾ, ನನ್ನ ಜೊತೆ ಬಾ, ಇಬ್ಬರುವೆ ಅದನ್ನ ಹತ್ತೋದಕ್ಕೆ ಶುರು ಮಾಡೋಣ ಅಂತ ಕರೀತಾಳೆ. ಆದ್ರೆ ಬೋಡೆ ತಲೆ ನಮ್ಮ ಹೀರೋಯಿನ್ ಅನ್ನ ನಂಬ್ತಾನೆ ಇಲ್ಲ. ಅದಕ್ಕೆ ತಕ್ಷಣವೇ ನಮ್ಮ ಹೀರೋಯಿನ್, ಇಲ್ಲಿ ನೋಡು, ನಿನಗೆ ಕಾಲ್ ಮೂಳೆ ಬೇರೆ ಮುರಿದೋಗ್ಬಿಟ್ಟಿದೆ, ಇನ್ಫೆಕ್ಷನ್ ನಿಧಾನಕ್ಕೆ ಸ್ಪ್ರೆಡ್ ಆಗ್ತಿರುತ್ತೆ, 3 ದಿನದಲ್ಲಿ ನೀನು ಸತ್ತೋಗ್ಬಿಡ್ತೀಯ. ಆಮೇಲೆ ನಾನು ಆರಾಮಾಗಿ ಇಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತೀನಿ. ನಿನ್ನನ್ನ ಕಾಪಾಡೋದಕ್ಕೆ ಆಮೇಲೆ ನಾನು ಇಲ್ಲಿ ಇರೋದಿಲ್ಲ. ನನಗೆ 12 ದಿನ ಇರುತ್ತೆ, ಆದ್ರೆ ನಿನಗೆ 12 ದಿನ ಇರ್ತಿದ್ಯಾ ಅಂತ ಅವನಿಗೆ ಒಂದು ಕ್ವಶನ್ ಅನ್ನ ಕೇಳಿ ಅವನಿಗೆ ತಲೆ ಕೆಡಿಸ್ತಾಳೆ. ಸೊ ಸೈಕೋ ಕಿಲ್ಲರ್ವೆ ಸರಿ ಅಂತ ನಮ್ಮ ಹೀರೋಯಿನ್ ಅವಳ ಡೀಲಿಗೆ ಒಪ್ಕೋತಾನೆ. ಸೊ ನಮ್ಮ ಹೀರೋಯಿನ್ ಅವನ ಹತ್ರ ಬಂದು ಕೂತ್ಕೊಂಡು ಅವಳ ಕೈಗೆ ಕಟ್ಟಿರುವ ಹಗ್ಗವನ್ನ ಬಿಚ್ಕೊಡು ಅಂತ ಕೇಳ್ತಾಳೆ. ಸೊ ವಿಲ್ಲನುವೆ ಹಗ್ಗವನ್ನ ಬಿಚ್ಕೊಟ್ಬಿಟ್ಟು ಹೀರೋಯಿನ್ ಹತ್ರ, ಇಲ್ಲಿ ನೋಡು, ನನ್ನಿಂದ ಬೆಟ್ಟ ಹತ್ತೋಕೆ ಆಗೋದಿಲ್ಲ, ನೀನೇನೆ ಮೇಲ್ಗಡೆ ಹೋಗ್ಬಿಟ್ಟು ನನ್ನನ್ನು ನಿಧಾನಕ್ಕೆ ಮೇಲ್ಗಡೆ ಕರ್ಕೊಂಡು ಹೋಗ್ಬೇಕು. ನನ್ನನ್ನ ಮೇಲ್ಗಡೆ ಮಾತ್ರ ನೀನು ಕರ್ಕೊಂಡು ಹೋಗಿ ಸೇರಿಸ್ಬಿಟ್ರೆ ನಿನ್ನನ್ನು ಆಮೇಲೆ ನಾನು ಏನನ್ನು ಮಾಡೋದಿಲ್ಲ ಅಂತ ಹೇಳಿ ಅವಳ ಸೊಂಟಕ್ಕೆ ಒಂದು ಹಗ್ಗವನ್ನ ಕಟ್ಟಿಬಿಡ್ತಾನೆ. ಹಗ್ಗವನ್ನ ಮಾತ್ರ ಬಿಚ್ಚೋದಕ್ಕೆ ಟ್ರೈ ಮಾಡಿದ್ರೆ ಅಲ್ಲಿಂದ ನಿನ್ನನ್ನ ಜೋರಾಗಿ ಎಳೆದು ಬಿಡ್ತೀನಿ ಅಷ್ಟೇ, ಅದರ ನಂತರ ಇಬ್ಬರುವೆ ಕೆಳಗಡೆ ಬಿದ್ದು ಸತ್ತೋಗ್ತೀವಿ ಅಂತ ಸೈಕೋ ನಮ್ಮ ಹೀರೋಯಿನ್ ಗೆ ಒಂದು ವಾರ್ನಿಂಗ್ ಅನ್ನು ಕೊಡ್ತಾನೆ. ನಮ್ಮ ಹೀರೋಯಿನ್ ಅವನು ಹೇಳಿದ್ದು ಎಲ್ಲದಕ್ಕೂ ಸರಿ ಅಂತ ಹೇಳ್ಬಿಟ್ಟು ನಂತರ ಆ ಬೆಟ್ಟವನ್ನ ಹತ್ತೋದಕ್ಕೆ ಶುರು ಮಾಡ್ತಾರೆ. ಇವಾಗ ಏನು ಪ್ಲಾನ್? ಫಸ್ಟ್ ನಮ್ಮ ಹೀರೋಯಿನ್ ಮೇಲೆ ಹತ್ಕೋಬೇಕು. ಅವಳ ಹತ್ರ ಇರುವ ಹುಕ್ ಗಳನ್ನ ಯೂಸ್ ಮಾಡಿ ಆ ಬೆಟ್ಟದಲ್ಲಿ ಅಲ್ಲಿ ಇಲ್ಲಿ ಅಂತ ಕನೆಕ್ಟ್ ಮಾಡಿ ಇಟ್ಟಿರ್ತಾರೆ. ನಂತರ ಅದಕ್ಕೆ ಹಗ್ಗವನ್ನ ಹಾಕಿ ಈ ಸೈಕೋವನ್ನ ಮೇಲೆ ಎಳ್ಕೋಬೇಕು. ಈ ರೀತಿನೇ ನಿಧಾನಕ್ಕೆ ಮಾಡಿ ಹಾಗೆ ಮೇಲೆ ಹೋಗ್ತಿರ್ತಾರೆ. ಆ ಬೆಟ್ಟವನ್ನ ಹತ್ತುತ್ತಿರ್ಬೇಕಾದ್ರೆ ಆ ಸೈಕೋ ಹಾಗೆ ಜೋಳಿಯಾಗಿ ಮಾತಾಡಿ ಬರ್ತಿರ್ತಾನೆ. ನಿನ್ನ ಬಾಯ್ ಫ್ರೆಂಡ್ ಕೆಳಗಡೆ ಬೀಳ್ಬೇಕಾದ್ರೆ ಹಾಗೆ ಹಾರಿ ಹೋಗ್ಬೇಕಾಗಿತ್ತಾ ಇಲ್ವಾ ಅನ್ನೋ ರೀತಿ ಲೂಸ್ ಆಗಿ ಮಾತಾಡ್ತಿರ್ತಾನೆ. ಇದನ್ನೆಲ್ಲ ಕೇಳುವ ನಮ್ಮ ಹೀರೋಯಿನ್ ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಇದ್ರು ಸ್ವಲ್ಪ ದೂರ ಮೇಲ್ ಹೋಗಿದ್ದ ತಕ್ಷಣವೇ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡೋ ರೀತಿ ಒಂದು ಬಂಡೆ ಬರುತ್ತೆ. ಆವಾಗ ಆ ಸೈಕೋ ಕಣ್ಣಿಗೆ ಬೀಳ್ದೆ ಹಾಗೆ ನಿಧಾನಕ್ಕೆ ಅವಳ ಸೊಂಟಕ್ಕೆ ಕಟ್ಟಿರುವ ಹಗ್ಗವನ್ನ ಬಿಚ್ಕೋತಿರ್ತಾಳೆ. ಅದೇ ತರ ಹಗ್ಗವನ್ನ ಕಂಪ್ಲೀಟ್ ಆಗಿ ಬಿಚ್ಕೋಬಿಟ್ಟು ಅಲ್ಲಿರುವ ಒಂದು ಮರಕ್ಕೆ ಕಟ್ಟಾಕಿಟ್ಬಿಡ್ತಾಳೆ. ಇದು ಗೊತ್ತಿಲ್ಲದೆ ಆ ಸೈಕೋ ಹಾಗೆ ಆ ಹಗ್ಗದಲ್ಲಿ ಉಯ್ಯಾಲೆ ಆಡ್ತಿರ್ತಾನೆ. ಒಂದು ಸ್ಟೇಜ್ ಅಲ್ಲಿ ಕೊಂಡಿಡ್ದು ಬಿಡ್ತಾನೆ. ನನ್ನನ್ನ ಏಮರ್ಸ್ಬಿಟ್ಟಿಯಲ್ಲ, ನಾನು ನಿನ್ನನ್ನು ಸುಮ್ನೆ ಬಿಡೋದಿಲ್ಲ ನೋಡು ಅಂತ ನಮ್ಮ ಹೀರೋಯಿನ್ ಸೇಫ್ಟಿಗಾಗಿ ಒಂದು ಹಗ್ಗವನ್ನ ಹಾಕೊಂಡಿರ್ತಾಳೆ. ಅದನ್ನ ಹಿಡಿದು ಜೋರಾಗಿ ಎಳಿತಾನೆ. ಹೀರೋಯಿನ್ ಹಾಗೆ ಒಂದು ಬಂಡೆಯಲ್ಲಿ ನೇತಾಡ್ತಿರ್ತಾಳೆ. ಆವಾಗ ಸೈಕೋ, ಲೇ, ಇವಾಗ ಮಾತ್ರ ನಾನು ಕೆಳಗಡೆ ಬಿದ್ರೆ ನೀನುವೇ ನನ್ನ ಜೊತೆ ಸೇರಿ ಕೆಳಗಡೆ ಬಿದ್ದು ಸಾಯ್ತೀಯಾ, ಇಬ್ಬರುವೆ ಸಾಯ್ತೀವಿ ನೋಡ್ಕೋ ಅಂತ ತುಂಬಾ ಟೆನ್ಷನ್ ಆಗಿ ಕಿರ್ಚ್ಕೊತಿರ್ತಾನೆ ಸೈಕೋ. ಸೊ ನಮ್ಮ ಹೀರೋಯಿನ್ ಗೆ ಇವಾಗ ಬೇರೆ ದಾರಿ ಇಲ್ಲದೆ ಅವಳು ಸೊಂಟಕ್ಕೆ ಕಟ್ಕೊಂಡಿದ್ಲಲ್ವಾ ಹಗ್ಗ, ಅವಳ ಸೇಫ್ಟಿಗಾಗಿ ಕಟ್ಕೊಂಡಿದ್ಲಲ್ವಾ ಆ ಹಗ್ಗವೇ ಇವಾಗ ವಿಲನ್ ಹತ್ರ ಇರ್ತಿರೋದು. ಅದನ್ನ ಹಿಡ್ದೇನೆ ಅವನು ಎಳಿತಿರೋದು. ಸೊ ಅದನ್ನು ಬಿಚ್ಚಿ ಬಿಟ್ಬಿಡ್ತಾಳೆ. ಆ ಹಗ್ಗವು ಕೆಳಗಡೆ ಬಿದ್ದೋಗುತ್ತೆ. ಅದೇ ಸಮಯದಲ್ಲಿ ಆ ಸೈಕೋ ಇರ್ತಾ ಇರುವ ಹಗ್ಗವನ್ನು ಒಂದು ಮರದ ಕೊಂಬೆಗೆ ಕಟ್ಟಿರ್ತಾಳೆ ಅಲ್ವಾ. ಸೊ ಸೈಕೋ ಅದ್ರಲ್ಲಿ ಅಟ್ಯಾಚ್ ಆಗಿದ್ದಾನೆ. ಆ ಕೊಂಬೆ ಇವಾಗ ಹೊಡೆದೋಗುತ್ತೆ. ಅಷ್ಟೇ ಸೈಕೋ ಮೇಲಿಂದ ಕೆಳಗಡೆ ದುಪ್ ಅಂತ ಬೀಳ್ತಾನೆ. ಸ್ಪಾಟ್ ಔಟ್, ಚಿಂದಿಯಾಗಿ ಸಾಯ್ತಾನೆ. ಇವಾಗ ನಮ್ಮ ಹೀರೋಯಿನ್ ಸೇಫ್ಟಿನೇ ಇಲ್ಲದೆ ಹಾಗೇನೆ ಮೇಲೆ ಹತ್ಕೋಬೇಕಾಗಿದೆ. ಒಂದು ಹಗ್ಗ ಮಾತ್ರವೇ ಇರ್ತಿರೋದು. ಸೊ ತುಂಬಾನೇ ಹೆದರ್ಕೊಂಡೆ ಹತ್ಕೋತಿರ್ತಾಳೆ. ಆವಾಗಂತ ನೋಡಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಜೊತೆ ಸೇರಿ ಬೆಟ್ಟವನ್ನ ಹತ್ತುತ್ತಿರ್ಬೇಕಾದ್ರೆ ಒಂದು ಸ್ಲೋಪ್ ಇರ್ತಿತ್ತಲ್ವಾ, ಅದ್ರ ಮೇಲೆ ಹತ್ತೋದಕ್ಕೆ ಟ್ರೈ ಮಾಡಿ ಮತ್ತೆ ಜಾರಿ ಕೆಳಗಡೆ ಬೀಳ್ತಿತ್ಲಲ್ವಾ, ಅದೇ ತರದ ಒಂದು ಸ್ಲೋಪ್ ಈ ಜಾಗದಲ್ಲಿ ಇರ್ತಿದೆ. ಇವಾಗ ನಮ್ಮ ಹೀರೋಯಿನ್ ಹತ್ರ ಸೇಫ್ಟಿ ಹಗ್ಗ ಕೂಡ ಇಲ್ಲ. ಸೊ ನಿಧಾನಕ್ಕೆ ಹತ್ತೋದಕ್ಕೆ ಶುರು ಮಾಡ್ತಾಳೆ. ಸೇಫ್ಟಿ ಹಗ್ಗ ಇಲ್ಲದೇನೆ ಹಾಗೆ ಸೂಪರ್ ಆಗಿ ಮೇಲೆ ಹತ್ಕೋತಾಳೆ. ಆ ಬೆಟ್ಟದ ಟಾಪ್ ಗೆ ಹೋಗ್ಬಿಡ್ತಾಳೆ. ಅಲ್ಲೇನೆ ಮಲ್ಗಿ ಬಿದ್ದು ಅಳ್ತಿರ್ತಾಳೆ, ಗುಳು ಅಂತ ಅಳ್ತಾಳೆ. ಈ 5 ತಿಂಗಳಲ್ಲಿ ಅವಳು ಅಳ್ದೇ ಇರುವ ಅಳು ಎಲ್ಲವನ್ನು ಈ ಜಾಗದಲ್ಲಿ ಫುಲ್ ಓವರ್ ಅಳು ಹತ್ತು ಬಿಡ್ತಾಳೆ. ನಂತರ ನಿಧಾನಕ್ಕೆ ನಡ್ಕೊಂಡು ಹಾಗೆ ರೋಡ್ ಕಡೆಗೆ ಬರ್ಬೇಕಾದ್ರೆ ಅಲ್ಲಿಗೆ ಒಂದು ಗಾಡಿ ಬರುತ್ತೆ. ಅದರಲ್ಲಿ ಲಿಫ್ಟ್ ಅನ್ನ ಕೇಳ್ಬೇಕಾದ್ರೆ ಅವ್ರುಗಳು ಲಿಫ್ಟ್ ಕೊಡ್ತಾರೆ ನಮ್ಮ ಹೀರೋಯಿನ್ಗೆ. ಇವಳ ಕಾರು ಒಂದು ಜಾಗದಲ್ಲಿ ಇರುತ್ತೆ ಅಲ್ವಾ, ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ಬೇಕಾದ್ರೆ ಅವ್ರುಗಳು ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಗೆ ಹೋಗಿದ ತಕ್ಷಣವೇ ಅವಳ ಕಾರನ್ನ ತಗೊಂಡು ಡೈರೆಕ್ಟ್ ಆಗಿ ನಮ್ಮ ರೇಂಜರ್ ಅನ್ನು ನೋಡೋದಕ್ಕಾಗಿ ಹೋಗ್ತಾಳೆ. ಅಲ್ಲಿಗೆ ಹೋಗಿ
ಹೋಗಿದ್ದ ತಕ್ಷಣವೇ ಆ ರೇಂಜರ್ ಅನ್ನು ನೋಡಿ ಇಲ್ಲಿ ಕಾಣೆಯಾಗಿರೋರು ಎಲ್ಲರೂ ಎಲ್ಲಿ ಇರ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಅದನ್ನ ಕೇಳಿ ರೇಂಜರ್ ತುಂಬಾನೇ ಶಾಕ್ ಆಗ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ಅಲ್ಲಿಂದ ಹೆಲಿಕಾಪ್ಟರ್ ಅಲ್ಲಿ ಆ ಪಾತಾಳಕ್ಕೆ ಕರ್ಕೊಂಡು ಹೋಗ್ತಾಳೆ. ಆಕ್ಚುಲಿ ಅಲ್ಲಿರುವ ಬಾಡಿಗಳೆಲ್ಲ ಕೊಳ್ತೋಗ್ಬಿಡ್ಬಾರ್ದು ಅಂತ ಇವನು ಫರ್ಟಿಲೈಸ್ ಮಾಡಿಟ್ಟಿರ್ತಾನೆ ಆ ಸೈಕೋ. ಸೊ ಪೊಲೀಸ್ ಮತ್ತೆ ರೇಂಜರ್ಸ್ ಅಲ್ಲಿರುವ ಡೆಡ್ ಬಾಡೀಸ್ ಎಲ್ಲವನ್ನು ರೆಸ್ಕ್ಯೂ ಮಾಡ್ತಾರೆ. ಈ ವಿಷಯ ಟಿವಿ ಚಾನೆಲ್ಸ್ ಫುಲ್ ಸ್ಪ್ರೆಡ್ ಆಗುತ್ತೆ. ಇದೇನೇ ಸುದ್ದಿ ಆಗಿರುತ್ತೆ ಎಲ್ಲಾ ಕಡೆನೂ. ಹೀಗಿರ್ಬೇಕಾದ್ರೆ ಒಂದು ಕಡೆ ನಮ್ಮ ಹೀರೋಯಿನ್ ಬೀಚ್ ಸೈಡ್ ಗೆ ಹೋಗಿ ಅವಳ ಬಾಯ್ ಫ್ರೆಂಡ್ ನೆನಪಿಗಾಗಿ ಒಂದು ಕಾಂಪಸ್ ಅನ್ನ ಮಡಗಿರ್ತಾಳೆ ಅಲ್ವಾ ಕೈಯಲ್ಲಿ ಯಾವಾಗ್ಲೂ. ಅದನ್ನ ಹಾಗೆ ಸಮುದ್ರಕ್ಕೆ ಬೀಸಾಕ್ತಾಳೆ. ನಂತರ ಅದೇ ಜಾಗದಲ್ಲಿ ಕೂತು ಅವಳ ಬಾಯ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಫೀಲ್ ಮಾಡಿ ಅಳ್ತಿರ್ತಾಳೆ. ಇವಾಗ ಅವಳ ಬಾಯ್ ಫ್ರೆಂಡ್ ಅವಳ ಹಳೆ ನೆನಪು ಎಲ್ಲವನ್ನು ತೂದು ಬಿಸಾಕ್ಬಿಟ್ಟು ಇನ್ ಮುಂದೆ ಒಂದು ಹೊಸ ಲೈಫ್ ಅನ್ನ ಬದುಕಬೇಕು, ಹೊಸ ಜೀವನವನ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಸಿದ್ಧವಾಗ್ತಾಳೆ. ಇವಾಗ ಇವಳಿಗೆ ನಡೆದಿದ್ದ ಅನುಭವ, ಇವಳಿಗೆ ಸಿಕ್ಕಿರುವ ಅನುಭವವನ್ನ ಇಟ್ಟು ಈ ಚೇಂಜಸ್ ಆಗಿರುವುದು. ಆ ಸೈಕೋ ಇಂದ ಒಂದು ಒಳ್ಳೆ ಪಾಠವನ್ನ ಕಲ್ತ್ಕೊಬಿಟ್ಟಿದ್ದಾಳೆ ಅನ್ಸುತ್ತೆ. ಆದ್ರಿಂದಾನೇ ಅವಳ ಹಳೆ ನೆನಪುಗಳನ್ನ ಮರೆಯೋದಕ್ಕಾಗಿ ಅವಳ ಹತ್ರ ಯಾವಾಗಲೂ ಅವಳ ಬಾಯ್ ಫ್ರೆಂಡ್ ನೆನಪಿಗೆ ಇರ್ತಾ ಇದ್ದ ಕಾಂಪಸ್ ಅನ್ನ ಅವಳ ಹಳೆ ನೆನಪುಗಳನ್ನ ಸಮುದ್ರಕ್ಕೆ ಬಿಸಾಕಿದ್ದಾಳೆ. ಇದರ ನಂತರ ಒಂದು ಒಳ್ಳೆ ಲೈಫ್ ಅನ್ನ ನಮ್ಮ ಹೀರೋಯಿನ್ ಮುಂದೆ ಬದುಕ್ತಾಳೆ ಅನ್ಸುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಈ ಮೂವಿ? ಸುಮಾರಾಗಿತ್ತಲ್ವಾ? ಆದ್ರೆ ಇದರಲ್ಲಿ ಬಂದ್ರಲ್ವಾ ಹೀರೋಯಿನ್, ಅವರಿಗೆ ಆಲ್ಮೋಸ್ಟ್ 50 ವರ್ಷ ಇರಬೇಕು. ಆದ್ರೆ ಎಷ್ಟು ಸಖತ್ತಾಗಿದ್ದಾರೆ ಅಲ್ವಾ, ಸ್ಲಿಮ್ ಆಗಿ ಫಿಟ್ ಆಗಿ. ಸರಿ ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.